ಕೇಳುಗರೆ, ಇದು ಆಕಾಶವಾಣಿ ಮೈಸೂರು FM 100.6. ಸಮಯ 10 ಗಂಟೆ 40 ಸೆಕೆಂಡುಗಳು. ಈಗ ಮೈಸೂರು ಆಕಾಶವಾಣಿಗೆ 90 ಯುವ ಕೇಳುಗರೊಂದಿಗೆ ಸಂವಾದ. ಪ್ರಸ್ತುತಿ ಬಿ ದಿಗ್ವಿಜಯ್. ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ರಿ FM 100.6 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿ ಮೈಸೂರು ಕೇಂದ್ರವನ್ನ. ಇದೇನಪ್ಪ ಗೇಮ್ ಶೋ ಇವತ್ತು ಕೂಡ ಬಂತಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲ ರೀ, ಇದು ಗೇಮ್ ಶೋ ಸಮಯ ಅಲ್ಲ, ಇದು ಮೈಸೂರು ಆಕಾಶವಾಣಿಗೆ 90ರ ಸಂಭ್ರಮದ ಸಮಯ. 1935ರಲ್ಲಿ ವಿಠ್ಠಲ ವಿಹಾರದಲ್ಲಿ ಹುಟ್ಟಿದ ಆಕಾಶವಾಣಿ, ಇದಕ್ಕೆ ಕಾರಣೀಭೂತರಾದ ಡಾಕ್ಟರ್ ಎಂ ವಿ ಗೋಪಾಲಸ್ವಾಮಿ ಅವರ ಕನಸಿನ ಕೂಸು ಇದು. ಇಂದು ಇಡೀ ವಿಶ್ವವೇ ತಿರುಗಿ ನೀಡುವಂತ ಮಾಡಿದ ಮೈಸೂರು ಆಕಾಶವಾಣಿಗೆ 90ರ ಸಂಭ್ರಮ. ವಯಸ್ಸು 90 ಆದರೂ ಇನ್ನು ತಾರುಣ್ಯತೆಯ ಭಾವ ಹೊತ್ತಿರುತ್ತಿರುವ ನಮ್ಮ ಮೈಸೂರು ಆಕಾಶವಾಣಿ ನಿತ್ಯ ನೂತನ ವಿನೂತನ ಕಾರ್ಯಕ್ರಮಗಳನ್ನು ನಮ್ಮ ಎಲ್ಲ ವರ್ಗದ ಕೇಳುಗರ ಕಿವಿಯಲ್ಲಿ ರಾರಾಜಿಸುತ್ತಾ ಇರುವುದು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಸಂಗತಿ. ಈಗ ಮೈಸೂರು ಆಕಾಶವಾಣಿಗೆ 90ರ ಈ ಸಂದರ್ಭದಲ್ಲಿ ಯುವ ಕೇಳುಗರೊಂದಿಗೆ ಸಂವಾದವನ್ನು ಕೇಳಿದ್ದೀರಿ. ನಾನು ನಿಮ್ಮ ದಿಗ್ವಿಜಯ್ ಬಿ. ಕಾರ್ಯಕ್ರಮ ಆರಂಭ ಮಾಡಲಿಕ್ಕಿಂತ ಮುಂಚೆ ಈಗ ಕಾರ್ಯಕ್ರಮದಲ್ಲಿ ವಾಟ್ಸಪ್ ಸಂದೇಶದ ಮುಖಾಂತರ ಕೂಡ ನೀವು ಭಾಗವಹಿಸ್ಬೋದು ಅಂತ ಹೇಳ್ತೀನಿ. ವಿಷಯ ನಿಮ್ಮ ದೃಷ್ಟಿಕೋನದಲ್ಲಿ ರೇಡಿಯೋ, ಈ ವಿಚಾರವಾಗಿ ನೀವು ಸಂದೇಶವನ್ನು ಕಳಿಸ್ಬೋದು. ನಿಮ್ಮ ಸಂದೇಶ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ, 1-2 ಲೈನಲ್ಲಿರಲಿ ಅಂತ ಹೇಳ್ತಾ, ಕೇಳುಗರೆ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಈಗ ನನ್ನ ಜೊತೆ ಯುವ ಕೇಳುಗರು ಹಾಗೂ ಭಾರತೀಯ ನಾಗರಿಕ ಸೇವೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರು, ನಮ್ಮ ಮೈಸೂರಿನವರು, ಹುಣಸೂರು ತಾಲೂಕಿನ ತಿಪ್ಲಾಪುರದ ಲೇಖನ್ ಎಂ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ನಮಸ್ಕಾರ ಲೇಖನ್ ಅವರೇ. ಹಾಂ ಸರ್, ನಮಸ್ತೆ. ಓಕೆ ಲೇಖನ್, ಇವತ್ತು ಮೈಸೂರು ಆಕಾಶವಾಣಿಗೆ 90 ವರ್ಷ ಪೂರೈಕೆ ಆಗ್ತಾ ಇದೆ. ನೀವು ಕೂಡ ಹೌದು, ನೀವು ಕೂಡ ಮೈಸೂರು ಆಕಾಶವಾಣಿಯನ್ನ ಕೇಳಿ ಬೆಳೆದವರು, ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಭಾರತೀಯ ನಾಗರಿಕ ಸೇವೆ ಪರೀಕ್ಷೆಯನ್ನ ಕ್ಲಿಯರ್ ಮಾಡಿದವರು. ಏನ್ ಹೇಳ್ತೀರಿ ಸರ್? ಅದು ಆಕ್ಚುಲಿ ನಾವೆಲ್ಲ ಚಿಕ್ಕದ್ರಲ್ಲಿ ಏನು ಟಿವಿ ಗಿವಿ ಎಲ್ಲ ಅಷ್ಟೇನು ಕಮ್ಮಿ. ಏನಾರು ಆನ್ ಮಾಡಿದ್ರೆ ಕಟಿಂಗ್ ಶಾಪ್ ಹೋದ್ರೆ ಕೂರ್ಬೋದಾಗ್ಬೋದು, ಅಥವಾ ಹೋಟ್ಲಲ್ಲಿ ಎಲ್ಲಾರು ಕೂತಿದ್ದಾಗ ಅಥವಾ ಕಾರಲ್ಲಿ ಹೋಗುವಾಗೆಲ್ಲ ಕೇಳ್ತಿದ್ದೆಲ್ಲ ಆಕಾಶವಾಣಿನೇ. ಅಂಡ್ ಅದರಿಂದ ತುಂಬಾ ಅಥೆಂಟಿಕ್ ಆಗಿ ನಮ್ಗೆ ಇನ್ಫಾರ್ಮೇಶನ್ ಸಿಕ್ತಿತ್ತು ಅಂಡ್ ಡೈವರ್ಸಿಫೈಡ್ ಆಗಿ ತುಂಬಾ ಸಿಕ್ತಿತ್ತು. ಅಂತ ಒಂದು ಸಂಸ್ಥೆಗೆ ಇವತ್ತು 90 ವರ್ಷ ತುಂಬಿರೋದು ನಮ್ಗೆಲ್ಲ ತುಂಬಾ ಖುಷಿ ವಿಚಾರ. ಯಾಕೆಂದ್ರೆ ಈಗ ಬಂದಿರೋ ಮಾಡರ್ನ್ ಮೀಡಿಯಾಗಳ ಮುಂದೆ 90 ವರ್ಷ ಇದು ಪೂರೈಸೈತೆ ಅಂತ ಅಂದ್ರೆ ಗ್ರೇಟ್ ಥಿಂಗ್ ಅಂತಾನೆ ಹೇಳ್ಬೇಕು. ಖಂಡಿತವಾಗ್ಲೂ ಬಹಳ ಪ್ರೀತಿಯಿಂದ ಲೇಖನ್ ಅವರೇ ನೀವು ಮೈಸೂರು ಆಕಾಶವಾಣಿಯನ್ನ ಕೇಳ್ತಾ ಇದ್ರಿ. ಹಾಗೆ ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕ್ರ್ಯಾಕ್ ಮಾಡಲಿಕ್ಕೆ ಈ ಮೈಸೂರು ಆಕಾಶವಾಣಿ ಸಹಕಾರಿ ಆಗಿದೆ ಅಂತಾನೂ ಕೂಡ ಹೇಳ್ತೀರಿ, ಹೌದಾ? ಹೌದು ಸರ್, ಶೋರ್. ಯಾಕೆಂದ್ರೆ ನಾನು 2022ರಲ್ಲಿ ಒಬ್ರು ಪೂಜಾ ಎಂ ಅಂತ ಮೈಸೂರಿಂದನೇ ಅವರು IAS ಆಗಿದ್ರು. ಅವ್ರದ್ದು ಒಂದು ಪ್ರೋಗ್ರಾಮ್ ಬಂದಿತ್ತು. ಅವೆಲ್ಲ ಕೇಳಿದಾಗ ಒಂದು ನಾವು ತಿಳ್ಕೊತೀವಿ ನಿಜ ಕೆರಿಯರ್ ಗೈಡೆನ್ಸ್ ಬಗ್ಗೆ, ಏನೇನ್ ಓದ್ಬೇಕು, ಟೆಕ್ನಿಕಲಿಟೀಸ್ ಏನೈತೆ ಅದನ್ನ. ಬಟ್ ಇನ್ನೊಂದು ಮುಖ್ಯವಾಗಿ ಅನ್ಸೋದು ಏನು ಅಂದ್ರೆ, ಯಾರೋ ನಮ್ಮೂರವರೇ ಒಬ್ರು ಆಗೋರೆ, ನಮ್ ತರನೇ ಇದ್ದವರು, ನಮ್ ತರನೇ ಓದ್ದೋರು ಅಂತ ಆದಾಗ ಅವ್ರಾದ್ಮೇಲೆ ನಾವು ಆಗ್ಬೋದು ಅನ್ನೋ ಒಂದು ನಂಬಿಕೆ ಬೆಳೆಯುತ್ತೆ ನಮ್ಗೆ. ಇನ್ಫ್ಯಾಕ್ಟ್ ನಂದು ಪ್ರೋಗ್ರಾಮ್ ಬಂದ್ಮೇಲಿಂದ ನನಗೆ ಒಂದ್ ಸುಮಾರು ಜನ ಫೋನ್ ಮಾಡಲ್ಲ, ನಮ್ಮೂರ ಅಕ್ಕಪಕ್ಕದವ್ರೆ, ಸರ್ ಹಿಂಗೆ ನಿಮ್ದು ಆಕಾಶವಾಣಿ ಕೇಳ್ದೋ, ನಮ್ಮ ಮಕ್ಳು ಹಿಂಗ್ ಓದ್ತಾವ್ರೆ, ಒಂಚೂರು ಹೇಳ್ಕೊಡಿ ಅವ್ರಿಗೆ, ನಾನು ಓದ್ತಾನೆ ಹೇಳ್ಕೊಡಿ ಅಂತೆಲ್ಲ ಕೇಳಿದಾಗ ತುಂಬಾ ಖುಷಿ ಆಗುತ್ತೆ ಸರ್ ಇವೆಲ್ಲ ಕೇಳಿದಾಗ. ಓಕೆ, ಈಗ ಲೇಖನ್ ಅವರೇ, ಎಷ್ಟು ವರ್ಷದಿಂದ ನೀವು ರೇಡಿಯೋ ಕೇಳ್ತಾ ಇದ್ರಿ? ನಾ ಹೆಚ್ಚು ಕಮ್ಮಿ ನಮ್ ತಂದೆ ಟೀಚರ್ ಆದ್ರಿಂದ ನಾನು ಚಿಕ್ಕ ಸ್ಕೂಲ್ಗೆ ಹೋಗೋ ಒಂದು 1ನೇ ಕ್ಲಾಸ್ 2ನೇ ಕ್ಲಾಸ್ ಇಂದಾನು ಕೇಳ್ತಾ ಇದ್ದೇನೆ. ಅಂದ್ರೆ ನಿಮಗೆ ಈಗ ರೇಡಿಯೋ ಇನ್ನು ಕೇಳೋದ್ ನಿಲ್ಸಿದೀರಾ ಇಲ್ಲ ನೋಡ್ ಕೇಳ್ತಾ ಇದ್ದೀರಾ? ಇಲ್ಲ, ಈಗ ಸ್ವಲ್ಪ ಕಮ್ಮಿ ಆಗಿದೆ ಸರ್. ಎಕ್ಸಾಮ್ ಪ್ರಿಪರೇಷನ್ ಬಿಸಿ ಇದ್ದಿದ್ರಿಂದ ಈಗ ನಮ್ಗೆ ಬೇಕಿದ್ ಪ್ರೋಗ್ರಾಮ್ ಇಲ್ಲ, ನಾವ್ ಆಗ್ತಾಗ ಯಾವ ಪ್ರೋಗ್ರಾಮ್ ಬಂದಿರ್ತದೆ ಅದನ್ನ ಕೇಳ್ತಾ ಇರ್ತೀನಿ ಅಷ್ಟೇ. ಓಕೆ, ಮತ್ತೆ ಲೇಖನ್, ನಾನು ಬಹಳಷ್ಟು ಜನ ಏನು ಭಾರತೀಯ ನಾಗರಿಕ ಸೇವಾ ಪರೀಕ್ಷೆಯನ್ನ ಕ್ರ್ಯಾಕ್ ಮಾಡಿದವ್ರನ್ನ ಮಾತಾಡಿಸಿದ್ದು ಇದ್ದೀನಿ, ನಮ್ಮ ಕರ್ನಾಟಕದವ್ರ. ಅವ್ರು ಏನು ಹೇಳೋದು ಅಂತ ಹೇಳಿದ್ರೆ, ಮೈಸೂರು ಆಕಾಶವಾಣಿ ಅನ್ನೋದಕ್ಕಿಂತ ಆಕಾಶವಾಣಿಲಿ ಬರುವ ಕಾರ್ಯಕ್ರಮಗಳನ್ನೇ ಕೇಳಿ ನಾವು ಈ ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡಿದ್ವಿ ಅಂತಂದರೆ, ಸ್ಪಾಟ್ಲೈಟ್ ಕಾರ್ಯಕ್ರಮ ಆಗಿರ್ಬೋದು, ರಾಷ್ಟ್ರೀಯ ಡಿಸ್ಕಷನ್ ಏನು ಬರ್ತವೆ ಆ ಡಿಸ್ಕಷನ್ಗಳನ್ನು ಕೇಳ್ತಾ ಇರ್ಬೋದಾಗೋದು, ಹಾಗೆ ನ್ಯೂಸನ್ನು ಕೇಳೋದು ಬಹಳ ಅನುಕೂಲ ಆಯಿತು ಅಂತ ಹೇಳ್ತಾರೆ. ನಿಮ್ಗೆ ಹೇಗೆ ಅನುಕೂಲ ಆಯಿತು ಈ ಒಂದು ಕಾರ್ಯಕ್ರಮಗಳು?
ಆಕ್ಚುಲಿ ನಿಜ ಸರ್, ಇದನ್ನ ನ್ಯೂಸ್ ನಾನು ಕೂಡ ಕೆಲವೊಂದ್ಸಲಿ ಕೇಳಿದ್ದೆ. ಏನಕ್ಕೆ ಅಂದ್ರೆ ಈಗ ನಾವು ಎಕ್ಸಾಮ್ ಅಲ್ಲಿ ಅಂದ್ರೆ ಆರ್ಕೆ ಉತ್ತರಗಳನ್ನ ಆಗ್ಲಿ ಸುಮ್ನೆ ಸೂಪರ್ಫಿಷಿಯಲ್ ಆಗಿ ಆನ್ಸರ್ ಬರೆಯಕ್ಕಾಗಲ್ಲ, ತುಂಬಾ ಅಥೆಂಟಿಕೇಟೆಡ್ ಆಗಿ ಬರಿಬೇಕಾಗಿರ್ತದೆ. ತುಂಬಾ ಅಥೆಂಟಿಕೇಟೆಡ್ ಆಗಿ ನ್ಯೂಸ್ ಬೇಕು ಅಂದ್ರೆ ನಮ್ಗೆ ಗೌರ್ಮೆಂಟ್ ಚಾನಲ್ಸ್ ಇಂಪಾರ್ಟೆಂಟ್. ಆಕ್ಚುಲಿ ಆಕಾಶವಾಣಿ ಅಥವಾ ಈ ಸಂಸತ್ ಟಿವಿ ಏನ್ ಬರ್ತದೆ ಇವೆಲ್ಲ ನಾವು ಆದಷ್ಟು ಕೇಳ್ತಾ ಇರ್ತೀವಿ. ಇನ್ಫ್ಯಾಕ್ಟ್ ಹಂಗ್ ನೋಡಿದ್ರೆ ನಾನು ಒಂದ್ಸಲ ನಮ್ದು ಈ ಗುರುವಾರ ಅನ್ಸುತ್ತೆ ಅವ್ರದ್ದು ಈ ಫಾರೆಸ್ಟ್ ರಿಲೇಟೆಡ್ ಒಂದು ಪ್ರೋಗ್ರಾಮ್ ಪ್ರಸಾರ ಮಾಡ್ತೀರಾ, ಅದ್ರಲ್ಲಿ ಒಂದಿನ ನಾನ್ ಕೇಳ್ತಿದ್ದಾಗ ಒಬ್ರು ACF ಅಥವಾ DCF ಅವರು ಹೇಗೆ ಬಂಡೀಪುರದಲ್ಲಿ ಸೊಲ್ಲಿಗಾ ಟ್ರೈಬ್ಸ್ ಗಳನ್ನ ಯೂಸ್ ಮಾಡಿ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಇಂದ ಫಾರೆಸ್ಟ್ ನ ಕನ್ಸರ್ವ್ ಮಾಡ್ತಿದ್ರು ಅಂತ ಕೇಳಿದ್ದೆ. ಇನ್ಫ್ಯಾಕ್ಟ್ ಅದನ್ನೆಲ್ಲ ನಾನು ರಿಯಲ್ ಎಕ್ಸಾಮ್ ಪೇಪರ್ ಅಲ್ಲಿ ಬರ್ದಿಟ್ಟು ಬಂದಿದ್ದೀನಿ. ತುಂಬಾ ಹೆಲ್ಪ್ ಆಗುತ್ತೆ ಸರ್ ಇದರಿಂದೆಲ್ಲ. ಓಕೆ, ಅಂದ್ರೆ ಈಗ ನಿಮ್ಮ ಮಾತುಗಳನ್ನ ಬಹಳಷ್ಟು ಯುವ ಕೇಳುಗರು ಕೇಳ್ತಾ ಇರ್ತಾರೆ. ಈಗ ಆ ಯುವ ಕೇಳುಗರಿಗೆ ನಿಮ್ಮಂತನೇ ಅವರು ಸಾಧನೆ ಮಾಡಬೇಕು ಅನ್ನೋರಿಗೆ ಏನು ಹೇಳಿಕ್ ಬಯಸ್ತೀರಿ? ನಾ ಹೇಳೋದು ಅಂತ ಅಂದ್ರೆ, ನಾವ್ ಯಾವಾಗ್ಲೂ ನೀವೇನಾದ್ರೂ ಮಾಡ್ಬೇಕು ಅಂತ ಅನ್ಸಿದ್ರೆ ತುಂಬಾ ಹಾರ್ಡ್ ವರ್ಕ್ ಅಥವಾ ಪ್ಯಾಷನೇಟ್ ಆಗಿ ಅಥೆಂಟಿಕ್ ಆಗಿ ಆನೆಸ್ಟಿ ಆಗಿ ವರ್ಕ್ ಮಾಡ್ಬೇಕಾಗ್ತದೆ. ಅಂಡ್ ನೀವು ಅದನ್ನೆಲ್ಲ ಮಾಡ್ಬೇಕು ಅಂತ ಅಂದ್ರೆ ಕೆಲವೊಂದು ಸೋರ್ಸ್ ಗಳನ್ನ ಗ್ರಿಪ್ ನ ಹಿಡಿಬೇಕಾಗತ್ತೆ. ಅಂಡ್ ಯಾವ ಸೋರ್ಸ್ ಗಳು ಬೇಕು ಅಂತಾನೋ ನೀವು ಅದನ್ನ ಹುಡುಕ್ಬೇಕಾಗ್ತದೆ. ಅಂತ ಒಂದು ಸೋರ್ಸ್ ಅಲ್ಲಿ ಆಕಾಶವಾಣಿ ಕೂಡ ಒಂದು. ಏನಾಯ್ತು, ನಾವೆಲ್ಲ ಓದ್ಬೇಕಾದ್ರೆ ಮಾಮೂಲಿ ಓದ್ತಾ ಇರ್ತೀವಿ ಅಂಡ್ ಮಧ್ಯದಲ್ಲಿ ಬ್ರೇಕ್ ತಗೋತೀವಲ್ಲ, ಸೇಮ್ ಆಕಾಶವಾಣಿನೂ ಅಷ್ಟೇ. ಆಕಾಶವಾಣಿಲಿ ನಮ್ಗೆ ಬೇಕಿರೋ ಪ್ರೋಗ್ರಾಮ್ ಗಳು ಬರ್ತಾ ಇರ್ತದೆ, ಮಧ್ಯದಲ್ಲಿ ಬ್ರೇಕ್ ಬೇಕು ಅಂದ್ರೆ ಹಾಡು ಕೇಳುವುದು ಅಥವಾ ಈ ತೋರಣ ಊರಣ ಅಂತ ಪ್ರೋಗ್ರಾಮ್ ಗಳನ್ನ ಕೇಳುವುದು. ಸೊ ಇವೆಲ್ಲ ತುಂಬಾ ಹೆಲ್ಪ್ ಆಗ್ತದೆ. ಬಟ್ ಹೆಂಗ್ ಬಳಸ್ಕೋಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡ್ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಲೇಖನ್ ಅವರೇ, ಬಹಳ ಸಂತೋಷ. ಮೈಸೂರು ಆಕಾಶವಾಣಿ 90 ವರ್ಷ ಪೂರೈಸುತ್ತಿರುವ ಸಂದರ್ಭದಲ್ಲಿ ತಾವು ಕೂಡ ಭಾಗವಹಿಸಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡ್ರಿ. ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಕೇಳುಗರೆ, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮೈಸೂರು ಆಕಾಶವಾಣಿಗೆ 90 ಯುವ ಕೇಳುಗರೊಂದಿಗೆ ಸಂವಾದ ಕಾರ್ಯಕ್ರಮ ಕೇಳ್ತಾ ಇದ್ರಿ. ಈಗ ನನ್ನ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ವೇದ ಪ್ರಕಾಶ್ ಅವರು. ಇವರು ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯಲ್ಲಿ ವಾಕ್ ಮತ್ತು ಭಾಷಾ ತಜ್ಞರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮಸ್ಕಾರ ವೇದ ಪ್ರಕಾಶ್ ಅವರೇ. ಹಲೋ ಹಲೋ, ನಮಸ್ಕಾರ ವೇದ ಪ್ರಕಾಶ್ ಅವರೇ. ನಮಸ್ತೆ ಸರ್. ಓಕೆ, ವೇದ ಪ್ರಕಾಶ್ ಅವರು ಎಷ್ಟು ವರ್ಷದಿಂದ ರೇಡಿಯೋ ಕೇಳ್ತಾ ಇದ್ದೀರಿ? ಸರ್, ನಾವು ಬಹಳ ಸಣ್ಣ ವಯಸ್ಸಿಂದ ಇದ್ದಾಗ್ಲೂ ಕೇಳ್ತಾ ಇದೀವಿ. ಓಕೆ, ಯಾವ ಆಕಾಶವಾಣಿ ಕೇಳ್ತಾ ಇದ್ರಿ? ಆಕಾಶವಾಣಿ 100.6 ಮೈಸೂರು ಆಕಾಶವಾಣಿನ ಕೇಳ್ತಾ ಇದ್ರಿ? ಮೈಸೂರು ಆಕಾಶವಾಣಿ, ಹೌದು. ಓಕೆ, ಈಗ ಬಹಳ ಸಣ್ಣ ವಯಸ್ಸಿಂದ ಅಂತಂದ ಮೇಲೆ ಆಗ ಆಕಾಶವಾಣಿ ಕಾರ್ಯಕ್ರಮಕ್ಕೂ ಈಗ ಆಕಾಶವಾಣಿ ಕಾರ್ಯಕ್ರಮಕ್ಕೂ ಏನಾದ್ರು ವ್ಯತ್ಯಾಸವನ್ನ ಗಮನಿಸ್ತೀರಾ? ಸರ್, ಆಗ ಆಕಾಶವಾಣಿ ನಾವು ಕೇಳ್ತಾ ಇದ್ದಂದ್ರೆ ನಮ್ ತಂದೆಯಿಂದ ಇದು ಸ್ಟಾರ್ಟ್ ಆಗಿತ್ತು. ಓಕೆ. ಸೊ ಅವಾಗ ನಮ್ ತಂದೆ, ಯಾಕಂದ್ರೆ ನಾವು ಟಿವಿಗೆ ತುಂಬಾ ಪ್ರಿಫರೆನ್ಸ್ ಕಮ್ಮಿ ಕೊಡ್ತೀವಿ. ಸೊ ಹಾಗಾಗಿ ನಮ್ಮ ದಿನನಿತ್ಯ ಬೆಳಗ್ಗೆಯಿಂದ ರಾತ್ರಿ ತನಕ ಕೇಳೋದ್ರಿಂದಲೇ ಪ್ರಾರಂಭ ಆಗುತ್ತೆ, ಕೇಳೋದ್ರಿಂದಲೇ ಮುಕ್ತಾಯ ಆಗುತ್ತೆ. ಸೊ ಹಾಗಾಗಿ ನಾವು ಪ್ರತಿದಿನ ನಾವು ಕೇಳ್ತಾ ಬಂದಿದೀವಿ. ಅದು ತುಂಬಾ ಕಾರ್ಯಕ್ರಮಗಳು, ಬಾನಲಿ ಕಾರ್ಯಕ್ರಮ, ಸಿಲಿಪಿಲಿ. ಹಾಗಾಗಿ ವ್ಯತ್ಯಾಸ ಹೇಳೋದಾದ್ರೆ ನನಗೆ ಎಲ್ಲಾ ಕಾರ್ಯಕ್ರಮ ಉಪಯುಕ್ತವಾಗಿದೆ ಅಂತಾನೆ ಅನ್ಸುತ್ತೆ. ಅಷ್ಟು ವ್ಯತ್ಯಾಸ ಅಂತ ಅನ್ಸೋದಲ್ಲ. ಆಗ ನಾವು ಸಣ್ಣ ವಯಸ್ಸಿದ್ದಾಗ ತುಂಬಾ ಎಂಜಾಯ್ ಮಾಡ್ತಿದ್ವಿ. ಆ ಮಕ್ಳದು ಒಂದು ನಾಟಕ ಬಂದಾಗ ಅಥವಾ ಒಂದು ಹಾಡು ಬಂದಾಗ ಅದನ್ನ ನಾವು, ಆಗ ಕಲ್ಪನಾ ಶಕ್ತಿ ಇರ್ತಿತ್ತು ನಮ್ಗೆ. ಅಂದ್ರೆ ನಾವು ಟಿವಿ ಮೇಲೆ ಅಷ್ಟು ಡಿಪೆಂಡ್ ಆಗಿರ್ಲಿಲ್ಲ, ಸೊ ರೇಡಿಯೋ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಏನೋ ಒಂದು ನಾಟಕ ನಡೀತಾ ಇದೆ ಅಂದ್ರೆ ಆ ಪಾತ್ರಗಳನ್ನ ನಾವು ಕಲ್ಪನೆ ಮಾಡ್ಕೊಳ್ತಾ ಇದ್ವಿ. ಹೀಗೆ ಆಗ್ತಿರ್ಬಹುದು, ಸೊ ಈ ತರ ಇರ್ಬೋದು. ಸೊ ನಮ್ಗೆ ಒಂದು ಕನ್ನಡ ಭಾಷೆನ ಸ್ಪಷ್ಟವಾಗಿ ಸ್ಫುಟವಾಗಿ ಮಾತಾಡೋದಕ್ಕೆ ಆ ವಯಸ್ಸಲ್ಲಿ ನಮ್ಗೆ ಅದು ಸಹಾಯ ಮಾಡ್ತು. ಅದ್ರ ಜೊತೆಗೆ ಒಂದು ಕಲ್ಪನೆ ಸ್ಟಾರ್ಟ್ ಆಯ್ತು. ಓಕೆ, ಈ ಪಾತ್ರ ಹೀಗಿದೆ, ಈ ತರ ಆಗ್ಬೋದು, ಓಕೆ ಇದು ಒಂದು ಕಥೆ ಈ ತರ ಇರುತ್ತೆ. ಸೊ ಹೀಗಾಗಿ ನಮ್ಮ ಭಾಷೆ ಬೆಳವಣಿಗೆಗೂ ಅದೊಂದು ಪೂರಕ ಆಯ್ತು ಅಂತ ಹೇಳ್ಬೋದು. ಬಟ್ ಈಗ ನೋಡೋದಾದ್ರೆ, ಈಗ ನಾವು ಸುತ್ತಮುತ್ತಲಿನ ವಾತಾವರಣ ಗಮನಿಸಿ ಬೆಳೆದಿರೋದ್ರಿಂದ ಅನೇಕ ವಿಷಯಗಳು ಇನ್ನೂ ಹೆಚ್ಚು ಗೊತ್ತಾಗ್ತಾ ಇದೆ. ಹೆಚ್ಚಾಗಿ ಹೇಳ್ಬೇಕಂದ್ರೆ ಜಾಗೃತಿ ವಿಷಯಗಳು ನಮಗೆ ಗೊತ್ತಾಗ್ತದೆ. ಅದು ಆರೋಗ್ಯ ಇರ್ಬೋದು, ಕೃಷಿ ಇರ್ಬೋದು, ಅಥವಾ ಇನ್ನಿತರ ಕಾರ್ಯಕ್ರಮಗಳಾಗಿರ್ಬೋದು. ಸೊ ತುಂಬಾ ಗೊತ್ತಿಲ್ಲದ ವಿಷಯಗಳು ಇವಾಗ ನಮ್ಗೆ ಗೊತ್ತಾಗ್ತಾ ಇದೆ ಸರ್. ಅಂದ್ರೆ ಆ ಸಣ್ಣ ವಯಸ್ಸಲ್ಲಿ ನಾವು ಬರೀ ಮನೋರಂಜನೆ ಅಷ್ಟೇ ನೋಡ್ತಾ ಇದ್ವಿ. ಸೊ ಹಾಗಾಗಿ ನಮ್ಗೆ ಈ ಹೊರಗಿಂದ ಪ್ರಪಂಚದ ಹೇಗೋ ಜ್ಞಾನ ಅಷ್ಟು ತಗೊಳ್ತಿರ್ಲಿಲ್ಲ. ಈಗ ಹಾಗಿತ್ತು. ಬಟ್ ಈಗ ಓಕೆ, ಹೀಗೂ ಆಗುತ್ತೆ. ಸೊ ರೇಡಿಯೋ ಇಂದನೇ ನಮಗೆ ಈಗ ನಮ್ಮ ಟೈಮ್ ಅಲ್ಲಿ ದಿನ ನಾವು ಟಿವಿ ನೋಡ್ಕೊಂಡು ಕುತ್ಕೊಳ್ಳೋಕೆ ಅಷ್ಟು ಸಮಯ ಇಲ್ಲ. ಒಂದು ನಾವು ಟ್ರಾವೆಲ್ ಮಾಡ್ತಾ ಇರ್ತೀವಿ ಅಥವಾ ಒಂದ್ ಕಡೆ ಹೋಗ್ತಾ ಇದೀವಿ, ಜಸ್ಟ್ ರೇಡಿಯೋ ಆನ್ ಮಾಡಿದಾಗ ಓಕೆ ನಮ್ಗೆ ವಿಷಯನೂ ಇರ್ತಾ ಇದೆ, ಜೊತೆಗೆ ನಾವು ನಮ್ ಕೆಲಸಗಳನ್ನೂ ಮಾಡ್ಕೊಳ್ತಾ ಇದೀವಿ ಸರ್. ಓಕೆ, ಅಂದ್ರೆ ನಿಮಗೆ ರೇಡಿಯೋ ಪ್ರೀತಿ ಹುಟ್ಟಿದ್ದು ತಂದೆಯಿಂದ ಅಂತ ಹೇಳ್ತೀರಿ?
ಹೌದು, ಖಂಡಿತ. ಬರೀ ತಂದೆ ಮಾತ್ರ ಕೇಳ್ತಿದ್ರಾ ಇಲ್ಲ ಇಡೀ ಮನೆಯಲ್ಲಿ ತಾಯಿ ಎಲ್ಲ ಕೇಳ್ತಾ ಇದ್ರಾ? ನಮ್ಮ ಮನೇಲಿ ಯಾರೇನು ಕೇಳ್ತಾರೆ ಸರ್, ಅಕ್ಕ ಅಮ್ಮ ಅಪ್ಪ ಎಲ್ಲರೂ. ಬಟ್ ತಂದೆಯಿಂದ ಯಾಕೆ ಹೇಳಿದ್ರೆ ನಮ್ ತಂದೆ ಟ್ರಾನ್ಸ್ಫರ್ ಆಗ್ತಾ ಇದ್ರು. ಸೊ ಅವಾಗ ಅವರಿಗೆ ಅವ್ರ ಕಂಪನಿಗೆ ಅಂತ ಮನೋರಂಜನೆಗೆ ಅಂತ ಈ ರೇಡಿಯೋನ ಬೆಳೆಸ್ತಾ ಇದ್ರು. ಸೊ ಹಾಗೆ ತಂದೆ ಜೊತೆನೆ ಬಂತು. ಅವ್ರು ಬೆಳಿಗ್ಗೆ ಎದ್ದ ಆಕಾಶವಾಣಿ ಹಾಕ್ತಾ ಇದ್ರು. ನಾವ್ ಅದನ್ನ ಕೇಳ್ತಾನೆ ಬೆಳಿತಾ ಬಂದ್ವಿ. ಸೊ ಹಾಗಾಗಿ ನಮ್ಗೆ ಏನಾಯ್ತು ಅಂದ್ರೆ, ಓಕೆ ಅಪ್ಪನು ಕೇಳ್ತಾ ಇದಾರೆ, ನಾವು ಅದನ್ನ ಕೇಳ್ಬೇಕು ಅನ್ನೋದು ಒಂದು ಸ್ಟಾರ್ಟ್ ಆಯ್ತು. ಇನ್ನೊಂದು, ಓಕೆ ಚೆನ್ನಾಗಿದೆ, ನಂಗೆ ಈ ಪ್ರೋಗ್ರಾಮ್ ಇಷ್ಟ ಆಗ್ತಾ ಇದೆ, ಇದ್ ನಾನ್ ಕೇಳ್ಬೋದು, ನಂಗೆ ಇದರಿಂದ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ ಅನ್ನೋ ಒಂದು ಕಲ್ಪನೆ ಬೆಳೀತು. ಹಂಗೆ ಅದು ನಾವು ಮುಂದುವರ್ಸ್ಕೊಂಡ್ ಬಂದಿದ್ದೀವಿ ಸರ್. ಓಕೆ, ಈಗಿನ ಯಂಗ್ ಜನರೇಷನ್ ಏನು ನೀವುಗಳಿದ್ದೀರಿ, ಹೆಚ್ಚು ಎಂಟರ್ಟೈನ್ಮೆಂಟ್ಗೆ ದಾಸರಾಗ್ತಾ ಇದ್ದೀರಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂದ್ರೆ ಆಕಾಶವಾಣಿ ಅನ್ನುವಂಥದ್ದು ಎಲ್ಲಾ ರೀತಿಯ ಕಾರ್ಯಕ್ರಮಗಳನ್ನ, ಎಲ್ಲಾ ವರ್ಗದ ಜನರಿಗೆ ಕಾರ್ಯಕ್ರಮಗಳನ್ನ ನೀಡ್ತಾ ಬರ್ತಾ ಇದೆ. ಆದರೆ ಈಗಿನ ಜನರೇಷನ್ ಹೆಚ್ಚು ಚಿತ್ರಗೀತೆಗಳಾಗ್ಬೋದು, ಮನೋರಂಜನೆಗೆ ಒತ್ತನ್ನ ಕೊಡ್ತಾರೆ. ಏನ್ ಹೇಳಲಿಕ್ಕೆ ಬಯಸ್ತೀರಿ? ಸರ್, ನನ್ನ ಅಭಿಪ್ರಾಯದಲ್ಲಿ ಈಗ ಏನಾಗ್ತಾ ಇದೆ ಅಂದ್ರೆ, ಈಗ ರೀಲ್ಸ್, ಇನ್ಸ್ಟಾಗ್ರಾಮ್ ನೀವೇ ನೋಡ್ಬೋದು, ಒಂದು 30 ಸೆಕೆಂಡ್ಸ್ಗೆ ಒಮ್ಮೆ ಅದು ಚೇಂಜ್ ಆಗ್ತಾ ಬರ್ತದೆ. ಸೊ ಒಂದು ಎಮೋಷನಲ್ ಸ್ಟೆಬಿಲಿಟಿ ಕಮ್ಮಿ ಆಗ್ತಾ ಇದೆ ಅಲ್ಲಿ. ಯಾಕಂದ್ರೆ ಒಂದು ರೀಲ್ ಒಂದ್ ಎಮೋಷನ್ ಕ್ಯಾರಿ ಮಾಡುತ್ತೆ, ಇನ್ನೊಂದು ರೀಲ್ ಇನ್ನೊಂದು ಎಮೋಷನ್ ಕ್ಯಾರಿ ಮಾಡುತ್ತೆ ಅಲ್ವಾ. ಸೊ ಹಂಗಾಗಿ ಟೆನ್ಷನ್ ಆಗ್ಲಿ, ಆ ಕಾನ್ಸಂಟ್ರೇಷನ್ ಆಗ್ಲಿ, ಅಥವಾ ಒಂದು ಶ್ರವಣ ಶಕ್ತಿ ಅಂತ ಹೇಳ್ತೀವಿ, ಅದು ಸಮ್ವೇರ್ ಆಡಿಟರಿ ಮೆಮೊರಿ ಅಂತಾನು ಹೇಳ್ತೀವಿ, ಅದು ಸಮ್ವೇರ್ ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ಬೋದು ಸರ್ ನಾವು. ಅಥವಾ ಒಂದು ಕನೆಕ್ಟಿವಿಟಿ ಕಮ್ಮಿ ಆಗ್ತಾ ಇದೆ. ಸೊ ನಮ್ಗೆಲ್ಲ ಏನಂದ್ರೆ, ಒಂದು ರೇಡಿಯೋ ಅಂದ್ರೆ ಅದೊಂದು ಖುಷಿ, ಅದೊಂದು ಭಾವನೆ, ಹೋಗಿ ಕೇಳೋಣ ಅನ್ನೋ ಒಂದು ಉತ್ಸಾಹ ಇರುತ್ತೆ. ಬಟ್ ಇವಾಗ ಎಲ್ಲ ಕೈಯಲ್ಲೇ ಸಿಗ್ತಾ ಇರೋದ್ರಿಂದ ಆ ಕನೆಕ್ಟಿವಿಟಿ ಇಲ್ಲ, ಆ ಎಮೋಷನ್ ಇಲ್ಲ. ಯಾವಾಗ ಬೇಕಾದ್ರೂ ಹೋಗ್ಬೋದು, ನೋಡ್ಬೋದು, ಆ ತರ ಇದೆ ಹೊರತು ಅದಕ್ಕೋಸ್ಕರನೇ ಹೋಗಿ ಕೇಳ್ಬೇಕು ಅನ್ನೋ ಉತ್ಸಾಹ, ಸಮಯನ ಮೀಸಲಿಡೋದು ಅದು ನಾನು ನೋಡಿಲ್ಲ ಸರ್. ಮತ್ತೆ ಇನ್ನೂ ಹೆಚ್ಚಾಗಿ ಹೇಳೋದಾದ್ರೆ, ಈಗೆಲ್ಲರೂ ಪೇರೆಂಟ್ಸ್ ಆಗಿರ್ತಾರಲ್ಲ, ಸೊ ಅವ್ರಿಗೆ ಹೇಳೋದಾದ್ರೆ, ಮಕ್ಕಳನ್ನ ನೀವು ರೇಡಿಯೋನ ಕೇಳೋದ್ರ ಮುಖಾಂತರನೇ ಅವ್ರನ್ನ ಬೆಳೆಸಿ ಅಂತಾನೆ ಕೇಳ್ತೀನಿ. ಸೊ ಯಾಕಂದ್ರೆ ಈ ಟಿವಿ ಆಗ್ಬೋದು ಅಥವಾ ಮೊಬೈಲ್ ಆಗ್ಬೋದು, ಸ್ಕ್ರೀನ್ ಟೈಮ್ ಜಾಸ್ತಿಯಾಗಿ ಅದ್ರಿಂದ ಮಕ್ಕಳಿಗೆ ಇನ್ನಿತರ ಬೇಡದೇ ಇರೋ ತೊಂದರೆಗಳು ಕಾಣಬಹುದು. ನಾವು ಆಟಿಸಮ್ ಅಂತ ಹೇಳ್ತಾರೆ, ಅಥವಾ ಬೇರೆ ಬೇರೆ ಮಕ್ಕಳಿಗೆ ಮಾತಿನ ತೊಂದರೆ ಅಥವಾ ಕಮ್ಯುನಿಕೇಶನ್ ಪ್ರಾಬ್ಲಮ್ ಇದೆ ಅಂತ. ಇದೆಲ್ಲ ಯಾಕೆ ಆಗ್ತಾ ಇದೆ ಅಂದ್ರೆ, ಸ್ಕ್ರೀನ್ ಟೈಮ್ ಜಾಸ್ತಿ ಆಗ್ತಿರೋದ್ರಿಂದ. ಅದ್ರ ಬದಲು ಒಂದು ರೇಡಿಯೋನ ಕೊಟ್ಟಾಗ ಮಗು ಏನ್ ಮಾಡುತ್ತೆ, ಆಲಿಸೋದನ್ನ ಕಲಿತಾ ಬರುತ್ತೆ. ಸೊ ಅವಾಗ ಅದ್ರದ್ದು ಭಾಷೆ ತಗೊಳ್ಳುವಂಥದ್ದು, ಪದಗಳನ್ನ ತಗೊಳ್ಳುವಂಥದ್ದು, ಟೋನ್, ಡಿಫ್ರೆಂಟ್ ಟೋನ್ ಒಂದು ಲ್ಯಾಂಗ್ವೇಜ್ಗೆ, ಅದನ್ನ ಮಗು ಕಲಿಯುವಂಥದ್ದು. ಅಥವಾ ಅಮ್ಮ ಈ ಪದ ನನ್ ಕೇಳ್ರಿ, ಇದ್ರ ಅರ್ಥ ಏನು, ಹೊಸ ಅರ್ಥಗಳನ್ನ ತಿಳಿಸುವಂತ ಕುತೂಹಲಕಾರಿ ಅಂಶ ಮಗುವಲ್ಲಿ ಬೆಳೆಯುವಂಥದ್ದು. ಸೊ ಇದು ಮಕ್ಕಳಲ್ಲಿ ಒಂದು ಭಾಷಾ ಬೆಳವಣಿಗೆನ ಸ್ಟ್ರಾಂಗ್ ಮಾಡುತ್ತೆ ಸರ್. ಸೊ ಇದು ಸ್ಟಾರ್ಟ್ ಆಗೋದು ಯುತ್ಸ್ ಇಂದಾನೆ. ಬಿಕಾಸ್ ಯುತ್ಸ್ ಅಂತ ಹೇಳಿದ್ರೆ ನಾವ್ ಈ ಟೈಮ್ ಅಲ್ಲಿ ಯೂಶಲಿ 2020 ಮದ್ವೆ ಆಗ್ತಾ ಬರ್ತಾರಲ್ಲ, ಐ ಥಿಂಕ್ ಇದು ನಾನೊಂದು ಕಿವಿ ಮಾತಾಡ್ತಾರೆ, ಅದು ನನ್ನ ವೃತ್ತಿಪರದಿಂದ ಆಗ್ಲಿ ಅಥವಾ ಪರ್ಸನಲ್ ಆಗ್ಲಿ, ದಯವಿಟ್ಟು ಮಕ್ಕಳಿಗೆ ರೇಡಿಯೋ ಜೊತೆ ಬೆಳೆಸೋದನ್ನ ಅವ್ರಿಗೆ ಅಭ್ಯಾಸ ಮಾಡಿಸಿ. ನೀವ್ ಕೇಳಿ, ಮಗುನ ಕೇಳಿ ಅಂತ ಕೊಡ್ಬೇಡಿ, ನೀವು ಕೇಳಿ, ಜೊತೆಯಲ್ಲಿ ಮಗುನು ಕೇಳೋದಕ್ ಬಿಡಿ. ಸೊ ದಟ್ ಒಂದು ಮಗು ಆ ಭಾಷೆ, ಭಾವನೆ ಮತ್ತೆ ಆ ಕೌಶಲ್ಯಗಳು, ಕೆಲವು ಕೌಶಲ್ಯಗಳು ಇರುತ್ತಲ್ಲ, ಸೊ ಅದೆಲ್ಲ ಮಗು ಕಲಿತಾ ಬರುತ್ತೆ. ಓಕೆ, ವೇದಪ್ರಕಾಶ್ ಅವರು ಬಹಳ ಚೆನ್ನಾಗಿ ಹೇಳಿದ್ರಿ. ಏನಂತಂದ್ರೆ, ಭಾಷೆ ಬೆಳವಣಿಗೆ ಹಾಗೂ ಕೇಳುವ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ರೇಡಿಯೋ ಸಹಕಾರಿ ಅಂತ, ಹೌದಾ? ಹೌದು ಸರ್, ಖಂಡಿತ. ಓಕೆ, ನೀವು ಅದೇ ವೃತ್ತಿಯಲ್ಲಿರೋದ್ರಿಂದ ಬಹಳ ಚೆನ್ನಾಗಿ ನೀವು ಅದನ್ನ ವರ್ಣನೆ ಮಾಡಿದ್ರಿ, ಹೇಳಿದ್ರಿ, ಯಾವ ರೀತಿ ಅದು ಕೆಲಸ ಮಾಡುತ್ತೆ ಹಾಗೂ ಯಾವ ರೀತಿ ಅದನ್ನ ಬಳಕೆ ಮಾಡ್ಕೊಳ್ಬಹುದು ಅಂತ ಹೇಳಿ, ಹೌದಾ? ಭಾಷೆ ವೃದ್ಧಿ ಆಗ್ಬೋದು, ಹಾಗೆ ನಮ್ಮ ವೈಯಕ್ತಿಕ ಜೀವನದ ವೃದ್ಧಿ ಕೂಡ, ಅಂದ್ರೆ ಸಾಮಾನ್ಯ ಜ್ಞಾನವನ್ನ ಹೆಚ್ಚಿಸ್ಲಿಕ್ಕೂ ಕೂಡ ಎಲ್ಲಾ ರೀತಿಯ ಕಾರ್ಯಕ್ರಮಗಳನ್ನ ಆಕಾಶವಾಣಿ ಮುಖಾಂತರ ನಮ್ಮೆಲ್ಲಾ ಕೇಳುಗರಿಗೆ ನಾವು ಕೇಳಿಸ್ತಾ ಇರ್ತೀವಿ, ಹೌದಾ? ಹೌದು ಸರ್, ಹೌದು ಸರ್. ಈಗ ನೀವು ನೋಡಿದ್ರೆ ಎಷ್ಟೊಂದು ಜಾಗೃತಿನೇ ಇಲ್ಲ, ಅವೇರ್ನೆಸ್ ಇಲ್ಲ. ಕೇಳೋದ್ರಿಂದ ಏನಾಗ್ಬಿಡುತ್ತೆ, ಅಷ್ಟೇ ತಾನೇ ಟಿವಿ ನೋಡೋಣ, ಎಂಟರ್ಟೈನ್ಮೆಂಟ್ ಸಿಗುತ್ತೆ, ನಾನು ಅದನ್ನ ಹೋಗ್ತೀನಿ. ಬಟ್ ಏನಂದ್ರೆ, ರೇಡಿಯೋ ಕೇಳಿದ್ರಿಂದ ತುಂಬಾ ಹಲವಾರು ಪಾಸಿಟಿವಿಟಿ ಇದೆ. ಸೊ ಎಸ್ಪೆಷಲಿ ಅದು ಮಕ್ಕಳಲ್ಲಿ ಅದೊಂದು ಪಾಸಿಟಿವಿಟಿ ಕ್ರಿಯೇಟ್ ಆದಾಗ ಅಥವಾ ಮಗು ಕಲಿತಾ ಬಂದಾಗ ಡೆಫಿನೆಟ್ಲಿ ಕಮ್ಯುನಿಕೇಶನ್ ಪ್ರಾಬ್ಲಮ್ ಅನ್ನೋದನ್ನ ನಾವು ಅರ್ಧ ತಡೆಗಟ್ಟಬಹುದು ಅನ್ನೋದು ನನ್ನ ಅಭಿಪ್ರಾಯ. ಬಹಳ ಸಂತೋಷ ವೇದಪ್ರಕಾಶ್ ಅವರ, ಇಷ್ಟೊತ್ತು ಮೈಸೂರು ಆಕಾಶವಾಣಿ ಜೊತೆ ಮಾತಾಡಿ 90ರ ಸಂಭ್ರಮದಲ್ಲಿ ಪಾಲ್ಗೊಂಡ್ರಿ. ನಿಮಗೂ ಶುಭಾಶಯಗಳನ್ನ ಕೋರ್ತಾ ಇಷ್ಟೊತ್ತು ಆಕಾಶವಾಣಿ ಜೊತೆ ಮಾತಾಡಿದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು ಸರ್, ತುಂಬಾ ಖುಷಿ ಆಯ್ತು. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕೇಳಿಗರೆ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಈಗ ನನ್ನ ಜೊತೆ ರಾಧಿಕಾ ಎನ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವರು ತೃತೀಯ ವರ್ಷದ ಪದವಿಯನ್ನು ಮಾಡ್ತಾ ಇದ್ದಾರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಿಳಾ
ಮಹಾವಿದ್ಯಾಲಯ ಕಾಲೇಜಿನ ವಿದ್ಯಾರ್ಥಿನಿ. ರಾಧಿಕಾ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಓಕೆ ರಾಧಿಕಾ, ನೀವು ರೇಡಿಯೋ ಕೇಳಿಕೊಂಡು ಬೆಳೀತಾ ಇದ್ದೀರಿ, ಹಾಗೆ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಮೈಸೂರು ಆಕಾಶವಾಣಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಿರಿ ಅಲ್ವಾ? ಓಕೆ, ನೀವು ಕಂಡಂತೆ ರೇಡಿಯೋ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಸರ್, ಆಕಾಶವಾಣಿ ಅಂತಂದ್ರೆ ಎಲ್ಲರೂ ತುಂಬಾ ಇಷ್ಟಪಟ್ಟು ಕೇಳುವಂತಹ ಒಂದು ರೇಡಿಯೋ ಸ್ಟೇಷನ್. ಈವನ್ ನಾನು ಕೂಡ ಚಿಕ್ಕ ವಯಸ್ಸಿಂದಾನು ಕೂಡ ಈ ರೇಡಿಯೋ ಕೇಳೇ ಬೆಳೆದಿರೋದು. ನಮ್ ತಾತ ಅಜ್ಜಿ ಅವರು ಇಲ್ಲಿಟ್ರೇಟ್ಸ್ ಆದ್ರಿಂದ ಟಿವಿ ನೋಡೋದು ಕಮ್ಮಿ, ರೇಡಿಯೋ ಕೇಳೋದು ತುಂಬಾ ಜಾಸ್ತಿ. ಸರ್, ಅದ್ರಿಂದ ನಾನ್ ಚಿಕ್ಕ ವಯಸ್ಸಿಂದ ಈ ಆಕಾಶವಾಣಿನೇ ಕೇಳ್ಕೊಂಡು ಬೆಳೆದಿದ್ದೀನಿ. ಅದ್ರಲ್ಲಿ ಬರೋ ಎಲ್ಲಾ ಕಾರ್ಯಕ್ರಮಗಳು ಕೂಡ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸರ್, ನನ್ನ ಪ್ರಕಾರ ರೇಡಿಯೋ ಅಂತ ಅಂದ್ರೆ ಏನಂದ್ರೆ ಒಂದು ಈಸಿ ಆಕ್ಸೆಸಿಬಲ್ ಅದು. ಈಗ ಟಿವಿನ ಎಲ್ಲಾರು ಕೂಡ ನೋಡಕ್ ಆಗಲ್ಲ, ಯಾಕಂದ್ರೆ ಈಗ ಈಗಿನ ಲೈಫ್ ಹೇಗಂದ್ರೆ ತುಂಬಾ ಬಿಸಿ ಲೈಫ್. ಎಲ್ಲಾರು ಕೆಲಸ ಅದು ಇದು ತುಂಬಾ ಹರಿಬರಿನಲ್ಲಿ ಜೀವನ ಮಾಡ್ತಿರ್ತಾರೆ. ಎಲ್ಲರಿಗೂ ಕೂಡ ಟಿವಿ ನೋಡಿ ವಿಷಯಗಳನ್ನ ತಿಳ್ಕೊಳ್ಳೋದು ತುಂಬಾ ಕಷ್ಟ ಇದೆ. ಆದ್ರಿಂದ ಈ ಆಕಾಶವಾಣಿ ಒಂದು ಒಳ್ಳೆ ರೇಡಿಯೋ ಸ್ಟೇಷನ್ ಅಂತ ಹೇಳ್ಬೋದು. ಕೇಳುಗರಿಗೆ ಒಂದು ಲೋಕಲ್ ನ್ಯೂಸ್ ನ ತಿಳ್ಕೊಳಕ್ ಆಗಿರ್ಬೋದು, ಅಂಡ್ ವೆದರ್ ಅಪ್ಡೇಟ್ ಅಂಡ್ ಎಮರ್ಜೆನ್ಸಿ ಬ್ರಾಡ್ಕಾಸ್ಟ್, ಇದೆಲ್ಲ ತುಂಬಾ ಚೆನ್ನಾಗಿ ಪ್ರಸಾರ ಮಾಡ್ತಾರೆ. ತುಂಬಾ ಯೂಸ್ಫುಲ್ ಇದೆ. ಇವಾಗಿನ ಯೂತ್ ರೇಡಿಯೋ ಕೇಳ್ಬೇಕು ಸರ್. ಓಕೆ, ಈಗ ಚೆನ್ನಾಗಿ ಹೇಳಿದ್ರಿ ರಾಧಿಕಾ. ಅಂದರೆ ಮೈಸೂರು ಆಕಾಶವಾಣಿಗೆ 90 ವರ್ಷ ಆಗ್ತಾ ಇರುವ ಸಂದರ್ಭದಲ್ಲಿ ಈ ಪ್ರಶ್ನೆನ ನಾನು ಯುವ ಕೇಳುಗರಾದ್ರಿಂದ ನಿಮ್ಮನ್ನು ಕೇಳಲೇಬೇಕು. ಮೊದಲೆಲ್ಲ ರೇಡಿಯೋ ಸೆಟ್ಟನ್ನ ಇಟ್ಕೊಂಡು ಆ್ಯಂಟನ ಹಾಕ್ಕೊಂಡು ರೇಡಿಯೋ ಕೇಳೋ ವ್ಯವಸ್ಥೆ ಇತ್ತು. ಈಗ ಆ ಥರ ವ್ಯವಸ್ಥೆಗಳಿಲ್ಲ. ಈಗ ನೀವು ಮನೆಯಲ್ಲೇ ಕೂತ್ಕೊಂಡು ಯಾವುದೇ ರೇಡಿಯೋ ಸೆಟ್ ಇಲ್ಲದ ಹಾಗೆ ನಿಮ್ಮ ಮೊಬೈಲ್ನಲ್ಲೇ ಯಾವ ಊರಿನಲ್ಲಾರು ಕೂತ್ಕೊಂಡು ಮೈಸೂರು ಆಕಾಶವಾಣಿ ಆಗ್ಬೋದು, ಬೇರೆ ಆಕಾಶವಾಣಿಗಳನ್ನು ಕೇಳ್ಬೋದು. ಹೌದು ಸರ್. ಇಂಟರ್ನೆಟ್ ಮುಖಾಂತರ, ನ್ಯೂಸ್ ಆನ್ AIR ಮುಖಾಂತರ ಈ ಒಂದು ಬದಲಾವಣೆ ಒಂದು ಮೈಲಿಗಲ್ಲೆ ಅಂತ ಹೇಳ್ಬೋದು. ಈಗ ರೇಡಿಯೋ ಕೂಡ ಅಪ್ಡೇಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ, ಹೌದಾ? ಈಗ ನಿಮ್ಮ ಈ ಮೈಸೂರು ಆಕಾಶವಾಣಿಯನ್ನ ಬೇರೆ ದೇಶದಲ್ಲಿ ಕೂತ್ಕೊಂಡು ಅದೇ ಸಮಯದಲ್ಲಿ ಕಾರ್ಯಕ್ರಮವನ್ನು ಕೇಳಲಿಕ್ಕೆ ಅವಕಾಶ ಇದೆ. ಈ ಬದಲಾವಣೆಗಳನ್ನ ನೀವು ಹೇಗೆ ನೋಡ್ತೀರಿ? ಸರ್, ನಿಮ್ಮ ಪ್ರಶ್ನೆ ಏನಂದ್ರೆ ಈಗ ರೇಡಿಯೋ ಎಲ್ಲ ಅಪ್ಡೇಟ್ ಆಗಿದೆಯಲ್ಲ, ಇದ್ರ ಬಗ್ಗೆ ಕೇಳ್ತಿದ್ದೀರಾ? ಹೌದು ಸರ್, ಈ ಮೊದಲಾದ್ರೆ ಆಂಟನಾ ಎಲ್ಲ ಯೂಸ್ ಮಾಡಿ ರೇಡಿಯೋಗಳನ್ನ ಕೇಳ್ಬೇಕಾಗ್ತಿತ್ತು. ಅವಾಗ ತುಂಬಾ ತೊಂದರೆಗಳಾಗ್ತಿತ್ತು ಸರ್. ಅಂದ್ರೆ ನೆಟ್ವರ್ಕ್ ಇರೋ ಜಾಗಕ್ಕೆ ಮಾತ್ರ ಹೋಗ್ಬೇಕಿತ್ತು. ಕೆಳ ಪ್ರದೇಶದಲ್ಲಿ ಇರುವಂತಹ ಜನಗಳಿಗೆ ರೇಡಿಯೋ ಆಕ್ಸೆಸಿಬಿಲಿಟಿ ಸಿಗ್ತಾ ಇರ್ಲಿಲ್ಲ. ಹೌದು. ಆದ್ರೆ ಈಗ ರೇಡಿಯೋ ಕೂಡ ಹೆಚ್ಚಾಗಿ ಅಪ್ಡೇಟ್ ಆಗಿರೋದ್ರಿಂದ ನಾವು ಟೆಲಿವಿಷನ್ಗಿಂತ ರೇಡಿಯೋ ಮುಖಾಂತರನೇ ಎಷ್ಟೋ ವಿಷಯಗಳನ್ನ ತಿಳ್ಕೊಬೋದಾಗಿದೆ. ನೀವೇ ಹೇಳಿದ್ರಿ, ಬೇರೆ ದೇಶಗಳಲ್ಲಿ ಕೂಡ ಕುಳಿತುಕೊಂಡು ನಾವು ಎಲ್ಲಾದ್ರೂ ಸರಿನೇ ರೇಡಿಯೋನ ಕೇಳ್ಬೋದು, ಯಾವ ಟೈಮಲ್ಲಿ ಬೇಕಾದ್ರೂ ಕೇಳ್ಬೋದು ಅಂತ. ಸೊ ಇದರಿಂದ ಜನಗಳಿಗೆ ತುಂಬಾ ಉಪಯೋಗ ಆಗ್ತಾ ಇದೆ ಸರ್. ಆಮೇಲೆ ಈಗ ನೀವು ಒಬ್ಬ ಯುವ ಕೇಳುಗರಾದ್ರಿಂದ ತೃತೀಯ ವರ್ಷದ ಪದವಿ ಕೂಡ ಮಾಡ್ತಾ ಇದ್ದೀರಿ. ಹೌದು ಸರ್. ಈಗ ಈಗಿನ ಯಂಗ್ ಜನರೇಷನ್ ಏನಿದ್ದಾರೆ, ಹೌದು ಸರ್, ಏನು ಸ್ಟೇಜ್ ಫಿಯರ್ ಅಂತೇನು ಹೇಳ್ತೀವಿ, ಮುಂದೆ ಬರಲು ಬಹಳ ಹೆದರ್ತಾರೆ. ಹೌದು ಸರ್. ಒಂದು 10-15 ಜನದ ಮುಂದೆ ನಿಂತು ಮಾತಾಡಲು ಕೂಡ ಹೆದರ್ತಾರೆ, ಹಿಂಜರಿತಾರೆ. ಈಗ ಆಕಾಶವಾಣಿಯಲ್ಲಿ ಬಹಳಷ್ಟು ಜನ ಕಾರ್ಯಕ್ರಮ ಕೊಟ್ಟ ಮೇಲೆ ಅವರ ಒಂದು ದೃಷ್ಟಿಕೋನ ಆಗ್ಬೋದು, ಅವರ ಕಾನ್ಫಿಡೆಂಟ್ ಲೆವೆಲ್ ಬಿಲ್ಡ್ ಆಗಿದೆ ಅನ್ನೋದು ನಾನು ಕೇಳಿದ್ದೀನಿ. ಯಾಕೆ ಅಂತಂದ್ರೆ ನೀವು ಕೂಡ ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ. ಆ ವಿಚಾರವಾಗಿ ನಾನು ಮಾತಾಡ್ಲಿಕ್ಕಿದ್ದೀನಿ. ಏನ್ ಹೇಳ್ತೀರಿ? ಸರ್, ನಾನು ಆಕಾಶವಾಣಿನಲ್ಲಿ ಒಂದು 9th ಸ್ಟ್ಯಾಂಡರ್ಡ್ ಇದ್ದಾಗಿಂದಾಗಲೂ ಕೂಡ ನಾನು ಕಾರ್ಯಕ್ರಮ ಕೊಟ್ಟಿದ್ದೀನಿ. ಒಂದು ನಾಟಕ ಆಗಿರ್ಬೋದು, ಹಾಡ್ ಹೇಳೋದು, ಈ ತರ. ಮತ್ತೆ ಈಗ ನಾನು ಡಿಗ್ರಿನಲ್ಲಿ 2 years ಬ್ಯಾಕ್ ಸರ್ ನಾನು ಚಿತ್ತಾರ ಕಾರ್ಯಕ್ರಮ ಕೊಟ್ಟಿದ್ದೆ. ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಆ ಕಾರ್ಯಕ್ರಮನ ಕೊಟ್ಟಿದ್ದು. ಸೊ ಈಗಿನ ಯೂತ್ಗೆ ಇರುವಂತಹ ಒಂದು ಫಿಯರ್ ಆಗಿರ್ಬೋದು, ಸ್ಟೇಜ್ ಫಿಯರ್ ಆಗಿರ್ಬೋದು, ಅಥವಾ ಕಮ್ಯುನಿಕೇಶನ್ ಸ್ಕಿಲ್ ಇಲ್ಲ, ಅಂಡ್ ಫ್ಲೂಯೆನ್ಸಿಯಾಗಿ ಮಾತಾಡಕ್ಕೆ ಬರ್ತಾ ಇಲ್ಲ, ಅಂಡ್ ಎಲ್ಲಾದ್ರೂ ಹೊರಗಡೆ ಪ್ರೋಗ್ರಾಮ್ ಗಳಿಗೆ ಹೋದ್ರೆ ಅಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ಆಗೋದು ಕೂಡ ಆಗಿದೆ. ನಮ್ಗೆ ಈ ತರ ಅವಕಾಶಗಳನ್ನ ಆಕಾಶವಾಣಿ ಕಡೆಯಿಂದ ಕೊಟ್ಟಿರೋದ್ರಿಂದ ಒಂದು ಸ್ಟೇಜ್ ಫಿಯರ್ ನ ಹೋಗಲಾಡಿಸಬಹುದು ಅಂತ ನನಗ್ ಅನ್ಸುತ್ತೆ. ಹಾಗೇನೆ ಸರಿ, ಲ್ಯಾಬ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ ಅಂಡ್ ಸ್ಪೀಡ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ. ಸೊ ಇದು ಒಂದು ಆಕಾಶವಾಣಿ ಒಂದು ವೇದಿಕೆ ನಮಗೆ, ನಮ್ಮಂತ ಮಕ್ಕಳಿಗೆ ಅಥವಾ ದೊಡ್ಡವ್ರಿಗೂ ಆಗಿರ್ಬೋದು, ಯಾರಿಗೆ ಪ್ರತಿಭೆ ಇದೆಯೋ ಅವ್ರಿಗೆ ಪ್ರತಿಭೆಯನ್ನ ತೋರ್ಸೋದಕ್ಕೆ ಒಂದು ಒಳ್ಳೆಯ ಸ್ಥಳಾವಕಾಶವನ್ನ ಕೊಡೋದು ಈ ಆಕಾಶವಾಣಿ ಅಂತ ನನ್ಗನ್ಸುತ್ತೆ. ಎಸ್ ಸರ್. ಅಂಡ್ ಹಾಗೆ ನಾವು ಟೆಲಿವಿಷನ್ ನಲ್ಲಿ ಬರ್ದೇ ಇದ್ರು ಕೂಡ ಒಂದು ಕೇಳುಗರು
ನಾವು ನಮ್ಮ ಮಾತಿನಿಂದ ಕೇಳುಗರನ್ನ ನಾವು ಸೆಳೀತೀವಿ ಸರ್ ಈ ರೇಡಿಯೋಯಿಂದ, ಆಕಾಶವಾಣಿಯಿಂದ. ಓಕೆ, ಅಂದರೆ ಕಾನ್ಫಿಡೆಂಟ್ ಲೆವೆಲ್ ಬಿಲ್ಡ್ ಆಗುತ್ತೆ. ಅವರ ಎಸ್ ಸರ್. ಯಾವ ಕಾರ್ಯಕ್ರಮ ಬೇಕಾದ್ರೆ ಕೊಡುವ ಒಂದು ಅವ್ರಿಗೆ ಆಸಕ್ತಿ ಆಗ್ಬೋದು, ಧೈರ್ಯ ಬರುತ್ತೆ. ಬರುತ್ತೆ. ಓಕೆ, ನಿಮಗೂ ಕೂಡ ಅದೇ ಅನುಭವ ಆಗಿದೆ? ಖಂಡಿತ ಸರ್, ಅದೇ ಅನುಭವ ಆಗಿದೆ. ಓಕೆ ರಾಧಿಕಾ ಅವರೇ, ಭಾಳ ಸಂತೋಷ. ಮೈಸೂರು ಆಕಾಶವಾಣಿಗೆ 90ರ ಸಂಭ್ರಮದಲ್ಲಿ ನೀವು ಪಾಲ್ಗೊಂಡು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೊಂಡ್ರಿ. ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಧನ್ಯವಾದಗಳು. ಥ್ಯಾಂಕ್ ಯು. ಕೇಳಿದರೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಈಗ ನನ್ನ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಕೌಸ್ತಬ್ MS ಅವರು. ಇವರು ಮ್ಯೂಸಿಕ್ ಟೀಚರ್. ಕೌಸ್ತಬ್, ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ ಸರ್. ಮೊದಲನೇದಾಗಿ ಆ ಮೈಸೂರು ಆಕಾಶವಾಣಿಗೆ 90 ವರ್ಷದ ಸಂಭ್ರಮದ ಹಾರ್ದಿಕ ಶುಭಾಶಯಗಳು. ಓಕೆ, ಕೌಸ್ತಬ್ ಅವರು ಬಹಳ ವರ್ಷಗಳಿಂದ ಆಕಾಶವಾಣಿ ಮೈಸೂರನ್ನ ಕೇಳ್ಕೊಂಡು ಬೆಳೆದವರು, ಹೌದಾ? ಹೌದು ಸರ್. ಓಕೆ, ಈಗ ಓಕೆ ಕೌಸ್ತಬ್, ಏನ್ ಹೇಳಲಿಕ್ಕೆ ಬಯಸ್ತೀರಿ? ನಿಮ್ಮ ಆಕಾಶವಾಣಿಗೆ 90 ವರ್ಷ ತುಂಬ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ಆಮೇಲೆ ಒಂದು ಹೆಮ್ಮೆ, ನಾವು ನಮ್ನ ಇವಾಗ ಎಲ್ಲಾರು ಒಂದು ಹೋದ ಕಡೆ ಗುರುತಿಸ್ತಾರೆ, ಕಲಾವಿದ ಅಂತಂದ್ರೆ ಅದಕ್ಕೆ ಆಕಾಶವಾಣಿನೇ ಕಾರಣ. ನನ್ನ ಡಿಗ್ರಿ ಡೇಸ್ ಇಂದನೂ ಅಲ್ಲಿ ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡಿ ಪ್ರೈಸ್ ಗೆದ್ದು ರಾಷ್ಟ್ರೀಯ ಮಟ್ಟದಲ್ಲಿ ನನ್ನ ಗುರುತಿಸಿ ಆಕಾಶವಾಣಿಯಿಂದನೇ ಇಂಟರ್ವ್ಯೂ ಎಲ್ಲ ಕೊಟ್ಟು ಅಲ್ಲಿಂದ ಪ್ರೋಗ್ರಾಮ್ಸ್ ಎಲ್ಲ ಕೊಡಕ್ ಶುರುವಾಗಿದ್ದು ನನಗೆ ಆಕಾಶವಾಣಿಯಿಂದನೇ. ಸೊ ನಮ್ಮ ಗುರುಗಳ ಜೊತೆಗೆ ಆಕಾಶವಾಣಿಯಿಂದನೇ ಈ ಒಂದು ಕೀರ್ತಿ ಸಿಗಕ್ಕೆ ಅವಕಾಶ ಆಗಿದ್ದು ಸರ್. ಸೊ ನಾನು ಆಭಾರಿಯಾಗಿದ್ದೀನಿ ಆಕಾಶವಾಣಿಗೆ. ಓಕೆ, ನೀವು ಮೈಸೂರು ಆಕಾಶವಾಣಿಯ ಗ್ರೇಡೆಡ್ ಆರ್ಟಿಸ್ಟ್ ಕೂಡ, ಹೌದಾ? ಹೌದು ಸರ್. ಹೌದು. ಭಕ್ತಿ ಗೀತೆಗಳನ್ನ ಹಾಡ್ತೀರಾ ಇಲ್ಲ ಭಾವಗೀತೆಗಳನ್ನ ಹಾಡ್ತೀರಾ, ಯಾವುದು? ಸರ್, ನಾನು ಮೊದಲು ಜನಪದ ಗೀತೆಗಳನ್ನ ಹಾಡಕ್ ಶುರು ಮಾಡಿದ್ದು. ಜನಪದ ಗೀತೆಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ಪ್ರೈಸ್ ಗೆದ್ದಿದ್ದು. ತದನಂತರದಲ್ಲಿ ದೇವರ ನಾಮಕ್ಕೆ ಪಾರ್ಟಿಸಿಪೇಟ್ ಮಾಡಿ ಅಲ್ಲೂ ಇವಾಗ ಗ್ರೇಡೆಡ್ ಆರ್ಟಿಸ್ಟ್ ಆಗಿ ದೇವರ ನಾಮದಲ್ಲಿ ಇದ್ದೀನಿ. ಸೊ ನಾನು ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನ ನಂದಕುಮಾರ್ ಸರ್ ಹತ್ರ ಕಲಿತಾ ಇದ್ದೀನಿ. ಈ ಶಾಸ್ತ್ರೀಯ ಸಂಗೀತವನ್ನ ಇವಾಗ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಕೌಸ್ತುಬ್, ಎಷ್ಟು ಖುಷಿ ಆಗುತ್ತೆ, ಎಷ್ಟು ಸಂತೋಷ ಆಗುತ್ತೆ. ಮೈಸೂರು ಆಕಾಶವಾಣಿ ಅಂದ್ರೆ ಮ್ಯೂಸಿಕ್ಗೆ ಒಂದು ದೊಡ್ಡ ಇತಿಹಾಸ ಇರುವಂತಹ ಒಂದು ಸ್ಥಳ, ಹೌದಾ? ಹೌದು ಹೌದು ಹೌದು. ಈಗ ಅಲ್ಲಿ ಎಂತ ದೊಡ್ಡ ದೊಡ್ಡ ವಿದ್ವಾಂಸರು, ಕಲಾವಿದರು ಭಾಗವಹಿಸಿ ಕಚೇರಿ ಕೊಟ್ಟು ಗ್ರೇಡೆಡ್ ಆರ್ಟಿಸ್ಟ್ ಆದವರು. ನೀವು ಕೂಡ ಅಲ್ಲಿ ಒಂದು ಗ್ರೇಡ್ ಆರ್ಟಿಸ್ಟ್ ಆಗಿದ್ದೀರಿ. ನಿಮಗೆ ಎಷ್ಟು ಹೆಮ್ಮೆ ಇದೆ? ತುಂಬಾನೇ ಹೆಮ್ಮೆ ಇದೆ ಸರ್, ತುಂಬಾನೇ. ಇದಕ್ಕೆ ಕಾರಣಕರ್ತರಾದಂತಹ ನನ್ನ ಆಕಾಶವಾಣಿಯ ಎಲ್ಲ ಯಾರ್ಯಾರಿದ್ದಾರೆ, ಸ್ಟೇಷನ್ ಡೈರೆಕ್ಟರ್ಸ್ ಇಂದ ಹಿಡಿದು ಎಲ್ಲಾ ಸ್ಟಾಫ್ನವ್ರಿಗೂ ನಾನು ನೆನೆಸ್ಕೊಡ್ಬೇಕು. ತುಂಬಾ ದೊಡ್ಡ ವಿದ್ವಾಂಸರಿಗೆ ಅವರೇ ನಮ್ಮನ್ನ ಮುಂದಕ್ಕೆ ತಂದಿದ್ದು. ಅಲ್ಲಿ ಕೆಲಸ ಮಾಡುವಂತಹ ಎಲ್ಲ ಆಗಿರ್ಬೋದು, ಶಿವಶಂಕರ್ ಸ್ವಾಮಿ ಆಗಿರ್ಬೋದು ಸರ್, ಅಥವಾ ಮಂಜುನಾಥ್ ಸರ್ ಆಗಿರ್ಬೋದು, ನನ್ಗೆ ತುಂಬಾ ಕೋಆಪರೇಟ್ ಮಾಡಿ, ತುಂಬಾ ಸಪೋರ್ಟ್ ಮಾಡಿ, ಅವಕಾಶಗಳನ್ನ ಕೊಟ್ಟು ಒಂದು ಪ್ರೋಗ್ರಾಮ್ ಆಕಾಶವಾಣಿಯಿಂದ ನಡೆಸುವಂತಹ ಪ್ರೋಗ್ರಾಮ್ಗಳಲ್ಲೇ ತಂಬೂರಿ ಮೀಟೋದ್ರಿಂದ ಹಿಡಿದು ನಮ್ಗೆ ಉತ್ತೇಜನ ಕೊಟ್ಟು ಕಾರ್ಯಕ್ರಮಕ್ಕೆ ಕರೆದು ಅವಕಾಶಗಳನ್ನ ಕೊಟ್ಟಿದ್ದಾರೆ ಸರ್. ಇದು ಒಂದು ಯೂತ್ ಆರ್ಟಿಸ್ಟ್, ಒಂದು ಅಪ್ಕಮಿಂಗ್ ಆರ್ಟಿಸ್ಟ್ಗೆ ತುಂಬಾ ದೊಡ್ಡ ಒಂದು ನೆರವಾಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಖಂಡಿತವಾಗ್ಲೂ ಕೌಸ್ತುಬ್, ಏನು ಈಗಿನ ಯಂಗ್ ಜನರೇಷನ್ನೇ ತಾನೇ ನಮ್ಮ ಸಂಸ್ಕೃತಿಯನ್ನ ಬೆಳೆಸೋದು, ಉಳಿಸೋದು ಅಲ್ವಾ? ಹೌದು ಸರ್. ಆ ನಿಟ್ಟಿನಲ್ಲಿ ಮೈಸೂರು ಆಕಾಶವಾಣಿ ನಿತ್ಯ ನೂತನವಾಗಿ ಹೊಸ ಹೊಸ ಕಾರ್ಯಕ್ರಮಗಳಾಗ್ಬೋದು, ಹೊಸ ಹೊಸ ಆರ್ಟಿಸ್ಟ್ಗಳನ್ನ ಗುರುತಿಸಿ ಅವರ ಪ್ರತಿಭೆಗಳನ್ನ ಹೊರತರುವಂತಹ ಕೆಲಸಗಳನ್ನ ಮಾಡ್ತಾ ಇದೆ. ನೀವು ಬಹಳ ಚೆನ್ನಾಗಿ ಹೇಳ್ತೀರಿ, ಯಾಕೆಂತಂದ್ರೆ ನೀವು ಒಬ್ಬ ಸಂಗೀತದ ವಿದ್ಯಾರ್ಥಿಯಾಗಿ, ಸಂಗೀತದ ಟೀಚರ್ ಆಗಿ ಇದನ್ನ ಬಲ್ಲವರು. ಹೌದು ಸರ್, ಹೌದು ಸರ್. ಇದನ್ನೆಲ್ಲ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದೆ ಆಕಾಶವಾಣಿ. ಸೊ ನಮ್ಗೆ ಅಲ್ಲಿ ಆಕಾಶವಾಣಿಗೆ ಬರೋದು ಅಥವಾ ಆಕಾಶವಾಣಿ ಅಂದ ತಕ್ಷಣ ಏನೋ ಒಂಥರ ನಮ್ ಮನೆ ಫೀಲ್ ಬರುತ್ತೆ. ಮನೆಗೆ ಹೋಗ್ತಾ ಇದ್ದೀನಿ, ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಅನ್ನೋ ಫೀಲಿಂಗೇ ಇರುತ್ತೆ ಯಾವಾಗ್ಲೂ. ಏನ್ ಹೇಳಿದ್ರು ಪ್ರತಿಯೊಂದಕ್ಕೂ, ಪ್ರತಿಯೊಂದು ಹೆಜ್ಜೆನಲ್ಲೂ ತಿದ್ದಿ ತೀಡಿ ಇದು ಹೀಗ್ ಬರ್ಬೇಕು, ಹಾಗ್ ಬರ್ಬೇಕು ಅಂತ ತುಂಬಾ ಸಪೋರ್ಟ್ ಮಾಡಿ ಕೋಆಪರೇಟ್ ಮಾಡ್ತಾರೆ ಎಲ್ಲಾ ವಿಷಯದಲ್ಲೂ. ಆಮೇಲೆ ಒಂದು ಕಾರ್ಯಕ್ರಮ ಹಿಂಗಾಗ್ಬೇಕು ಅಂದ್ರೆ ಅದು ಅಚ್ಚುಕಟ್ಟಾಗ ಹೇಗ್ ಆಗ್ಬೇಕು ಅದನ್ನ ಸಂಪೂರ್ಣ ಅದನ್ನ ಮಾಹಿತಿ ಕೊಟ್ಟು ಅದು ಹೀಗೆ ಆಗ್ಬೇಕು ಅನ್ನೋಂಥದ್ದು ಎಲ್ಲ ಹೇಳಿ ಮಾರ್ಗದರ್ಶನ ಕೊಡ್ತಾರೆ ಸರ್. ಇದು ಒಬ್ಬ ಕಲಾವಿದ ಬೆಳೆಯಕ್ಕೆ, ಜೊತೆಗೆ ಅವನು ತನ್ನ ವಿದ್ಯೆಯನ್ನ ಗಟ್ಟಿ ಮಾಡ್ಕೊಳಕ್ಕೆ ಇದು ಆಕಾಶವಾಣಿ ಈ ಒಂದು ನಿಟ್ಟಿನಲ್ಲಿ ನೆರವು ಮಾಡುತ್ತೆ ಸರ್. ಓಕೆ ಕೌಸ್ತುಬ್, ಕೊನೆಯದಾಗಿ ಈಗ ಬಹಳಷ್ಟು ಕಾರ್ಯಕ್ರಮಗಳನ್ನ ಮೈಸೂರು ಆಕಾಶವಾಣಿ ಪ್ರಸಾರ ಮಾಡ್ತಾ ಇದೆ. ಈಗ ನೀವು ಒಂದು ಯುವ ಮ್ಯೂಸಿಕ್ ಟೀಚರ್ ಆಗಿ
ಯಾವ ಕಾರ್ಯಕ್ರಮಗಳನ್ನ ಎಕ್ಸ್ಪೆಕ್ಟ್ ಮಾಡ್ತೀರಿ ಮೈಸೂರು ಆಕಾಶವಾಣಿಯಿಂದ ಮ್ಯೂಸಿಕ್ ಸಂಬಂಧಪಟ್ಟದಾಗಿ? ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಹೆಚ್ಚು ಈ ಪಲ್ಲವಿಗಳು, ಅವಧಾನ ಪಲ್ಲವಿಗಳು, ಜೊತೆಗೆ ಇನ್ನ ಈ ತರ ಅಂತಂದ್ರೆ ತುಂಬಾ ಈ ಶಾಸ್ತ್ರೀಯ ಸಂಗೀತದಲ್ಲೇ ಈ ಏಳೆಗಳ ವಿಚಾರದಲ್ಲಿ ಅಥವಾ ಈ ತರದ್ದು ಸುಮಾರು ಪ್ರಬಂಧಗಳೆಲ್ಲ ಹೊರಗೆ ಬರಬೇಕಾಗಿದೆ ಸರ್. ಓಕೆ. ಹಳೆಯ ಅಂದ್ರೆ ಇದೆಲ್ಲ ಹಳೆಯ ಸಂಪ್ರದಾಯದ ಒಂದು ಇವೆಲ್ಲ ಪ್ರಬಂಧಗಳು, ಇವೆಲ್ಲ ಇನ್ನೂ ಒಂಚೂರು ಹೊರಗೆ ಬರ್ಬೇಕಾಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಪ್ರತಿಯೊಬ್ಬರದು ಅವ್ರವ್ರದೇ ಆದಂತಹ ಒಂದು ಥೀಸಿಸ್ಗಳಾಗ್ಲಿ ಮತ್ತೊಂದು ಈ ವಿಚಾರಗಳು ಪ್ರಬಂಧಗಳು ಮಂಡಿಸಿ ಡಾಕ್ಟರೇಟ್ ತಗೊಂಡಿರ್ತಾರೆ ನೋಡಿ, ಅಂಥವ್ರ ವಿಚಾರಗಳು, ಅಂಥವ್ರು ಅವ್ರಿಗೇನ್ ಸಾಧನೆ ಮಾಡಿದ್ದಾರೆ ಅದನ್ನು ಎಲ್ಲ ನಮ್ಮ ಆಕಾಶವಾಣಿನಲ್ಲಿ ಈ ಕಾರ್ಯಕ್ರಮದಲ್ಲಿ ತಂದ್ರೆ ಇನ್ನು ನಮ್ಮಂತಹ ಅಪ್ಕಮಿಂಗ್ ಆರ್ಟಿಸ್ಟ್ ಗಳಿಗೆ ಈ ವಿಚಾರಗಳ ಎಲ್ಲ ಮಾಹಿತಿ ಸಿಕ್ಕಿ ನಾವು ಜೊತೆಗೆ ಏನು ಕೇಳ್ಕೊಂಡು ಇದನ್ನ ತಿಳ್ಕೊಂಡು ಮುಂದೆ ಬರುವಂತಹ ರೀತಿ ತುಂಬಾ ಆಗುತ್ತೆ ಅಂತ. ಓಕೆ ಕೌಸ್ತುಭ್, ಬಹಳ ಸಂತೋಷ. ನಿಮ್ಮ ಬೇಡಿಕೆ ಏನಿದೆ ಮುಂದಿನ ದಿನಗಳಲ್ಲಿ ನಮ್ಮ ನಿರ್ದೇಶಕರ ಗಮನಕ್ಕೆ ಬಂದು ಈಡೇರಿಸ್ತಾರೆ ಅಂತ ಭಾವಿಸ್ತಾ ಇಷ್ಟೊತ್ತು ಆಕಾಶವಾಣಿ ಜೊತೆ ಮಾತಾಡಿ 90ರ ಸಂಭ್ರಮದಲ್ಲಿ ತಾವು ಕೂಡ ಪಾಲ್ಗೊಂಡ್ರಿ. ಬಹಳ ಸಂತೋಷ, ಧನ್ಯವಾದಗಳು. ಥ್ಯಾಂಕ್ ಯು, ನಮಸ್ಕಾರ. ಧನ್ಯವಾದಗಳು, ನಮ್ಗೆ ಆಪರ್ಚುನಿಟಿ ಕೊಟ್ಟು ಇದು ಮಾಡಿದ್ವಿ. ಥ್ಯಾಂಕ್ ಯು. ಕೇಳುಗರೆ, ಮತ್ತೊಮ್ಮೆ ಮೈಸೂರು ಆಕಾಶವಾಣಿಗೆ 90 ಯುವ ಕೇಳುಗರೊಂದಿಗೆ ಸಂವಾದ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಈಗ ನನ್ನ ಜೊತೆ ಪ್ರಿಯಾಂಕಾ ಪಲ್ಲೇದ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವರು ಖಾಸಗಿ ಕಂಪನಿಯ ಉದ್ಯೋಗಿ. ಪ್ರಿಯಾಂಕಾ ಪಲ್ಲೇದ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಮಸ್ತೆ. ಪ್ರಿಯಾಂಕಾ ಪಲ್ಲೇದ್ ಅವರೇನು ಮೈಸೂರು ಆಕಾಶವಾಣಿಗೆ ಹೊಸಬ್ರಲ್ಲ? ಹೌದು ಸರ್, ಹೌದು. ನೀವು ಹೇಗೆ ಅಳುಬ್ರು ಅಂತ ಹೇಳಿ ನೀವೇ ಹೇಳಿ. ಸರ್, ನಾನು ಒಂದು ಡಿಗ್ರಿ ಕ್ಲಾಸಲ್ಲಿ ಇರ್ಬೇಕಾದ್ರೆ ಆಕಾಶವಾಣಿ ಮೂಲಕ ಶುರು ಮಾಡಿದ್ದು ಸರ್. ನನ್ನ ಒಂದು ಆಂಕರಿಂಗ್ ಆಗಿರ್ಬೋದು, ಪೋಯಮ್ಸ್ ಓದೋದಾಗಿರ್ಬೋದು, ಪದ್ಯಗಳನ್ನ ನನಗೆ ಪದ್ಯ ಬರೆಯೋ ಹವ್ಯಾಸ ಇತ್ತು. ಸೊ ಅದನ್ನ ನಮ್ಗೆ ಒಂದು ತೋರ್ಸ್ಲಿಕ್ಕೆ ನಮ್ಮ ಒಂದು ಏನಂತಾರೆ, ನಮ್ಮ ಒಂದು ಟ್ಯಾಲೆಂಟ್ ಆಗಿರ್ಬೋದು, ಅದನ್ನ ತೋರ್ಸ್ಲಿಕ್ಕೆ ಒಂದು ಆಕಾಶವಾಣಿ ಒಳ್ಳೆ ವೇದಿಕೆ ಆಯ್ತು ಸರ್. ಓಕೆ, ಅಂದ್ರೆ ನಿಮ್ಗೆ ಆಕಾಶವಾಣಿ ಒಂದು ದೊಡ್ಡ ವೇದಿಕೆಯನ್ನೇ ಹಾಕೊಟ್ಟಿದೆ ಅಂತ ಆಯ್ತಾಗಾರೆ? ಹೌದು ಸರ್, ಹೌದು. ಹೌದಾ? ಓಕೆ. ಪ್ರಿಯಾಂಕಾ, ನೀವು ಯಾವ್ಯಾವ ಕಾರ್ಯಕ್ರಮಗಳು ಭಾಗವಹಿಸ್ತಾ ಇದ್ರಿ? ಹಾಗೆ ನಿಮಗೆ ಆಕಾಶವಾಣಿಯಿಂದ ಒಂದು ದೊಡ್ಡ ಸಾಧನೆ ಮಾಡಿದಕ್ಕೆ ಒಂದೇನೋ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನೀವೇ ಹೇಳ್ಬೋದು. ಹೌದು ಸರ್, ಹೌದು ಸರ್. ನಾನು ಡಿಗ್ರಿಲಿ ಇರ್ಬೇಕಾದ್ರೆ ಆಕಾಶವಾಣಿಯಿಂದ ನನ್ಗೊಂದು ಕರೆ ಬಂತು. ಸೊ ನಾನು ಒಂದು ಯುವವಾಣಿ ಕಾರ್ಯಕ್ರಮಕ್ಕೆ ಆಂಕರಿಂಗ್ ಮಾಡಿದ್ದೆ. ಸೊ ಆ ಪ್ರೋಗ್ರಾಮ್ ಅಲ್ಲಿ ನನಗೆ ಒಂದು ಬೆಸ್ಟ್ RJ ಅವಾರ್ಡ್ ಬಂತು ಸರ್. ಅದು ಒಂದು ನ್ಯಾಷನಲ್ ಲೆವೆಲ್ ಅವಾರ್ಡ್ ಆಗಿತ್ತು. ಸೊ ಹಾಗಾಗಿ ನನಗೆ ಒಂದು ನ್ಯಾಷನಲ್ ಅವಾರ್ಡ್ ಸಿಕ್ತು. ಮತ್ತೆ ನಾನು ನನ್ನ ಒಂದು ಬರವಣಿಗೆ ಏನಿದೆ ಪೋಯಮ್ಸ್, ಅದನ್ನ ಕೂಡ ನಾನು ಅಲ್ಲಿ ಪದ್ಯನ ಹೇಳಿದ್ದೆ. ಸೊ ಅಲ್ಲೂ ಕೂಡ ನನಗೆ ಒಂದು ನನ್ನ ಪೋಯಮ್ಸ್ ಹೇಳ್ಕೊಳ್ಳಿಕ್ಕೆ ಒಂದು ವೇದಿಕೆ ಸಿಕ್ತು ಸರ್ ಆಕಾಶವಾಣಿ ಮೂಲಕ. ಓಕೆ. ಏರ್ ನೆಕ್ಸ್ಟ್ ಅನ್ನುವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ರಿ, ಹೌದಾ? ಹೌದು ಸರ್, ಹೌದು. ಏರ್ ನೆಕ್ಸ್ಟ್ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ನಾನು ಆಂಕರಿಂಗ್ ಮಾಡಿದ್ದೆ. ಸೊ ಅಲ್ಲಿ ನಿರೂಪಣೆ ಮಾಡಿದ್ದೆ ಸರ್. ನಿರೂಪಣೆಯಲ್ಲಿ ನನಗೆ ಒಂದು ಬೆಸ್ಟ್ RJ ಅವಾರ್ಡ್ ಅಂತ ಸಿಕ್ತು. ಓಕೆ. ಸೊ ಅದು ನ್ಯಾಷನಲ್ ಅವಾರ್ಡ್ ಆಗಿತ್ತು ಸರ್. ಓಕೆ. ಆ ನ್ಯಾಷನಲ್ ಅವಾರ್ಡ್ ತಗೊಂಡ್ಮೇಲೆ ನಿಮ್ಮ ಕರಿಯರ್ ಹೇಗೆ ಗ್ರೋತ್ ಆಯ್ತು, ಮತ್ತೆ ಕಾನ್ಫಿಡೆಂಟ್ ಲೆವೆಲ್ ಹೇಗೆ ಬಿಲ್ಡ್ ಆಯ್ತು, ಅದ್ರ ಬಗ್ಗೆ ಹೇಳ್ಬೋದಾ? ಎಸ್ ಸರ್, ಎಸ್. ಕಾನ್ಫಿಡೆಂಟ್ ಅಂತೂ ತುಂಬಾ ಹೆಚ್ಚಾಯ್ತು ಸರ್. ಲೈಕ್ ನಾನು ಏನ್ ಆಂಕರಿಂಗ್ ಮಾಡ್ತಿದ್ದೆ, ನಿರೂಪಣೆ ಮಾಡ್ತಿದ್ದೆ, ಅದೇ ಒಂದು ನನ್ನ ಒಂದು ಕಾನ್ಫಿಡೆನ್ಸ್ ಲೆವೆಲ್ ನಾನು ನನ್ನ ಒಂದು ವರ್ಕ್ ಪ್ಲೇಸ್ ಅಲ್ಲೂ ನಾನು ತಗೊಂಡ್ ಹೋದೆ ಸರ್. ನಾನಿವಾಗ ಇರೋದು ಟೀಚಿಂಗ್ ಫೀಲ್ಡ್ ಆಗಿರೋದ್ರಿಂದ ಸ್ಟೂಡೆಂಟ್ಸ್ಗೆ ಹೇಗ್ ಟೀಚ್ ಮಾಡ್ಬೇಕು ಅದು ಕೂಡ ಒಂದು ನಿರೂಪಣೆ ಲೆಕ್ಕದಲ್ಲೇ ಬರುತ್ತೆ ಅಲ್ವಾ. ಸೊ ಆ ಒಂದು ಕಾನ್ಫಿಡೆಂಟ್, ಸ್ಟೇಜ್ ಫಿಯರ್ ಇಲ್ದೇನೆ ಸೊ ಮಾತಾಡ್ಲಿಕ್ಕೆ ನನಗೆ ಒಂದು ಒಳ್ಳೆ ಲೈಕ್ ಬುನಾದಿ ಅಂತ ಹೇಳ್ಬೋದು ಸರ್. ಲೈಕ್ ಆ ತರ ಆಕಾಶವಾಣಿ ನನಗೆ ಒಂದು ಒಳ್ಳೆ ಚಾನ್ಸ್ ಕೊಡ್ತೀವಿ ಸರ್. ಓಕೆ. ನಿಮ್ಮ ಮಾತುಗಳನ್ನು ಬಹಳಷ್ಟು ಯುವ ಕೇಳುಗರು ಕೇಳ್ತಾ ಇರ್ತಾರೆ. ಪ್ರಿಯಾಂಕಾ, ಈಗ ಏನು ಹೇಳಲಿಕ್ಕೆ ಬಯಸ್ತೀರಿ? ಅಂದರೆ ನೀವು ಕೂಡ ಆಕಾಶವಾಣಿಯನ್ನು ಕೇಳಿಕೊಂಡು, ಕಾರ್ಯಕ್ರಮಗಳನ್ನು ಕೇಳಿಕೊಂಡು, ಕಾರ್ಯಕ್ರಮವನ್ನು ಕೊಟ್ಕೊಂಡು ತಮ್ಮ ಕಾನ್ಫಿಡೆಂಟ್ ಲೆವೆಲ್ನ ಬಿಲ್ಡ್ ಮಾಡಿಕೊಂಡು ಈಗ ಒಂದು ಖಾಸಗಿ ಕಂಪನಿಯ ಉದ್ಯೋಗಿ ಆಗಿದ್ದೀರಿ ಅಲ್ವಾ? ಈಗ ನಿಮ್ಮ ಮಾತುಗಳನ್ನು ಹಲವಾರು ಯುವ ಕೇಳುಗರು ಕೇಳ್ತಾ ಇರಬೇಕಾದ್ರೆ ಅವರಿಗೆ ಯಾವ ರೀತಿ ಮೋಟಿವೇಟ್ ಆಗುವಂತಹ ಮಾತುಗಳನ್ನು ಹೇಳ್ತೀರಿ ಆಕಾಶವಾಣಿ ಕಾರ್ಯಕ್ರಮಗಳನ್ನು ಕೇಳೋದ್ರಿ? ಹೌದು ಸರ್, ಈ ತರ ಒಂದು ಆಪರ್ಚುನಿಟಿ ಸಿಕ್ಕಿದಾಗ ಸ್ಟೂಡೆಂಟ್ಸ್ ಆದವರು ಅದನ್ನ ಬಳಕೆ ಮಾಡ್ಕೊಳ್ಬೇಕು ಸರ್.
ಯಾವುದೇ ಒಂದು ಲೈಕ್ ಆಕಾಶವಾಣಿಲಿ ತುಂಬಾ ಕಾರ್ಯಕ್ರಮಗಳನ್ನ ಸ್ಟೂಡೆಂಟ್ಸ್ಗೋಸ್ಕರ ನೀಡ್ತಾ ಇರ್ತಾರೆ. ಆ ಒಂದು ಕಾರ್ಯಕ್ರಮನ ನೀವು ಕೊಟ್ಟಾಗ ಅದನ್ನ ಸ್ಟೂಡೆಂಟ್ಸ್ ಉಪಯೋಗ ಮಾಡ್ಕೊಳ್ಬೇಕು. ಒಂದು ಆಂಕರಿಂಗ್ ಆದ್ರೂ ಆಗಿರ್ಬೋದು ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು, ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಅದನ್ನೆಲ್ಲ ನೀವು ತುಂಬಾ ಆಪರ್ಚುನಿಟೀಸ್ ಕೊಡ್ತಿರ್ತೀರಾ ಆಕಾಶವಾಣಿ ಕಡೆಯಿಂದ. ಅದನ್ನ ಸ್ಟೂಡೆಂಟ್ಸ್ ಅದನ್ನ ಉಪಯೋಗಿಸ್ಕೊಂಡು ಅವರು ಒಂದು ಕೆರಿಯರ್ ಲೆವೆಲ್ ನ ಅವರು ನೆಕ್ಸ್ಟ್ ಲೆವೆಲ್ ಅಲ್ಲಿ ತಗೊಂಡು ಹೋಗ್ಬೋದು ಸರ್. ಒಂದು ಕಾನ್ಫಿಡೆಂಟ್ ನ ಆಕಾಶವಾಣಿ ಬಿಲ್ಡ್ ಮಾಡಿ ಕೊಡುತ್ತೆ ಸರ್. ಒಂದು ಬುನಾದಿಯಾಗಿ ಅದು ನಮ್ಗೆ ಹೆಲ್ಪ್ ಮಾಡುತ್ತೆ ಸರ್. ಒಂದು ಸ್ಟ್ರಾಂಗ್ ಫೌಂಡೇಶನ್ ಅಂತ ಹೇಳ್ಬೋದು. ಒಂದು ಸ್ಟ್ರಾಂಗ್ ಫೌಂಡೇಶನ್ ನ ಆಕಾಶವಾಣಿ ನಮ್ಗೆ ಕೊಡುತ್ತೆ ಸರ್. ಹಾಗಾಗಿ ಪ್ರತಿಯೊಬ್ರು ಕೂಡ ಸ್ಟೂಡೆಂಟ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು ಸರ್, ಅವರ ಒಂದು ಟ್ಯಾಲೆಂಟ್ ನ ತೋರಿಸ್ಬೇಕು ಅಂತಂದ್ರೆ ಆಕಾಶವಾಣಿ ಅನ್ನೋದು ಒಂದು ದೊಡ್ಡ ಒಂದು ವೇದಿಕೆ ಸರ್. ಆ ವೇದಿಕೆನ ಸರಿಯಾಗಿ ಬಳಸ್ಕೊಳ್ಬೇಕು ಅಷ್ಟೇ. ಓಕೆ, ಈಗ ಪ್ರಿಯಾಂಕಾ ಬಹಳ ಚೆನ್ನಾಗಿ ಹೇಳಿದ್ರಿ. ಈಗ ಈ ಆಕಾಶವಾಣಿನ ಅಂದ್ರೆ ಮೀನ್ಸ್ ಆರ್ಜೆ ಆಗು ಕೂಡ ಒಂದು ಎಂಪ್ಲಾಯ್ಮೆಂಟ್ ಆಗು ಕೂಡ ಬಳಸ್ಕೋಬಹುದು. ಹೌದು ಸರ್, ಹೌದು ಅಲ್ವಾ? ನೀವು ಕೂಡ ಆರ್ಜೆ ಅವಾರ್ಡ್ ತಗೊಂಡಿದ್ದೀರಿ, ಮುಂದಿನ ದಿನಗಳಲ್ಲಿ ಆರ್ಜೆ ಕೂಡ ಆಗ್ಬೋದು. ಹೌದು ಸರ್, ಹೌದು. ನನಗೆ ಒಂದು ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ. ನಾನು ನನ್ನ ಒಂದು ಕೆರಿಯರ್ ನ ಹೀಗೂ ಕೂಡ ತಗೊಂಡು ಹೋಗ್ಬೋದು ಸರ್. ಆಂಕರಿಂಗ್ ಅಲ್ಲೂ ನಾನು ಮುಂದೆ ಹೋಗ್ಬೋದು. ನಿಮ್ಮ ಆಸಕ್ತಿ ಕೂಡ ಇದೆ? ಹೌದು ಸರ್, ಆಸಕ್ತಿ ಅಂತೂ ಇದ್ದೇ ಇದೆ. ನನಗೆ ಒಂದು ಮುಂದೆ ಯಾವ್ದಾದ್ರು ಚಾನ್ಸ್ ಸಿಕ್ತು ಅಂತಂದ್ರೆ ನಾನು ಖಂಡಿತವಾಗ್ಲೂ ನಾನು ಆ ಒಂದು ಫೀಲ್ಡ್ಗೆ ಹೋಗ್ತೀನಿ ಸರ್. ಬಹಳ ಸಂತೋಷ ಪ್ರಿಯಾಂಕಾ ಪಲ್ಲೇದ್. ಬಹಳ ಬ್ಯುಸಿ ಸಮಯದಲ್ಲೂ ಕೂಡ ಮೈಸೂರು ಆಕಾಶವಾಣಿಗೆ 90ರ ಸಂಭ್ರಮದಲ್ಲಿ ತಾವು ಕೂಡ ಭಾಗವಹಿಸಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದೀವಿ, ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೇಳಿದರೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ನನ್ನ ಜೊತೆ ಕಾರ್ಯಕ್ರಮದಲ್ಲಿ ಕಾರ್ತಿಕ್ ಭಾಗವಹಿಸ್ತಾ ಇದ್ದಾರೆ. ಕಾರ್ತಿಕ್ ನಮ್ಮ ಯುವ ಕೇಳುಗ ಹಾಗೆ ಹೊಸ ಆರ್ಜೆ ಕೂಡ. ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳ್ಕೊಳ್ಳೋಣ. ಕಾರ್ತಿಕ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ದಿಗ್ವಿಜಯ್ ಅವರೇ. ಮೊದಲನೇದಾಗಿ ನಮ್ಮ ಆಕಾಶವಾಣಿಯ ಎಲ್ಲ ಕೇಳುಗ ಸ್ನೇಹಿತರಿಗೆ, ಆಕಾಶವಾಣಿಯ ಸಿಬ್ಬಂದಿ ವರ್ಗದವರಿಗೆ 90ನೇ ವರ್ಷದ ಹುಟ್ಟುಹಬ್ಬ ಅಥವಾ ವಾರ್ಷಿಕೋತ್ಸವದ ಶುಭಾಶಯಗಳು. ಕಾರ್ತಿಕ್, ತಾವು ಆಕಾಶವಾಣಿಯನ್ನ ಕೇಳ್ಕೊಂಡು ಬೆಳ್ತಾ ಇದ್ರಿ. ಹೌದು. ನಿಮ್ಮ ಮನೆಯಲ್ಲೂ ಕೂಡ ಕೇಳ್ತಾ ಇದ್ರಿ. ಹೌದು. ಅದರ ಅನುಭವನ ಹಂಚ್ಕೋತೀರಾ? ಒಂದು ನಾವು ಆಕಾಶವಾಣಿಯ ಅಥವಾ ರೇಡಿಯೋದ ಕೇಳುಗ ಸಮುದಾಯ ಯಾವ ರೀತಿ ಇದೆ ಅಂತ ಒಂದು ನೋಡೋದಾದರೆ, ಒಂದು ಸಮುದಾಯ ಕೇವಲ ಚಿತ್ರಗೀತೆಗಳನ್ನ ಕೇಳುತ್ತೆ. ಹಾಗೆಯೇ ಯುವ ಮನಸ್ಥಿತಿ ಈಗ ಹೇಗಿದೆ ಅಂದರೆ ಕೇವಲ ಮನೋರಂಜನೆ ಅಷ್ಟೇ ಅಲ್ಲ, ಮಾಹಿತಿ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಹಾಗಾಗಿ ಯುವವಾಣಿ ಇರಬಹುದು, ನೀವು ಆಶ್ಚರ್ಯ ಪಡಬಹುದು, ನನ್ನ ಕೆಲವು ಯುವ ಕೇಳುಗರು ಕೃಷಿ ರಂಗ ಕೂಡ ಕೇಳ್ತಾರೆ. ಯಾಕೆ ಅಂತ ಹೇಳೋದಾದ್ರೆ ಅವರು MSc ಸ್ಟೂಡೆಂಟ್ಸ್, ಝೂಯಾಲಜಿ, ಬಾಟ್ನಿ ಆಗ್ಬೋದು, ತುಂಬಾ ಸಾಕಷ್ಟು ಮಾಹಿತಿ ಅವರು ಕೃಷಿ ರಂಗದಲ್ಲಿ ಪಡ್ಕೋತಾರೆ. ಕೆಲವರು ಮೆಡಿಕಲ್ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ, ಯಾಕಂದ್ರೆ ಸಂಪನ್ಮೂಲ ವ್ಯಕ್ತಿಗಳು ಯಾವ ರೀತಿ ಇರ್ತಾರೆ ಅಂದ್ರೆ, ಅವರು ದೊಡ್ಡ ದೊಡ್ಡ ಕಾಲೇಜಿನ ಪ್ರೊಫೆಸರ್ಸ್ ಆಗ್ಬಹುದು, ಲೆಕ್ಚರರ್ಸ್ ಆಗ್ಬಹುದು, ಅವರಿಂದ ವಿಶೇಷವಾದ ಮಾಹಿತಿ ಸಿಗೋದ್ರಿಂದ ಅವರು ಕೂಡ ಆಕಾಶವಾಣಿಯನ್ನ ಕೇಳ್ತಾರೆ. ಕೇವಲ ಮನೋರಂಜನೆಗೆ ಮಾತ್ರ ಅಲ್ಲದೆ ಮಾಹಿತಿ ತಿಳ್ಕೊಳ್ಳೋದು ಕೂಡ ಆಕಾಶವಾಣಿನ ಕೇಳ್ತಾ ಇದ್ದಾರೆ. ಕಾರ್ತಿಕ್, ನೀವು 90ರ ಸಂಭ್ರಮದಲ್ಲಿ ಪಾರ್ಟ್ ಆಗಿದ್ದೀರಿ. ಹೌದು ಅಲ್ವಾ? ಹೌದು. ಎಷ್ಟು ಖುಷಿ ಕೊಡುತ್ತೆ. ಯಾಕೆಂದ್ರೆ ಈ ದಾರಿಯಲ್ಲಿ ಏನು ಯಾದವಗಿರಿ ದಾರಿಯಲ್ಲಿ ಬಹಳಷ್ಟು ಜನ ಓಡಾಡ್ತಾ ಇರ್ತಾರೆ, ಆಕಾಶವಾಣಿ ನೋಡ್ತಾ ಇರ್ತಾರೆ, ಬೆರಗಿನಿಂದ ನೋಡ್ತಾ ಇರ್ತಾರೆ. ಒಳಗೆ ಬರ್ಲಿಕ್ಕೆ ಅವಕಾಶ ಯಾರಿಗೂ ಇರೋದಿಲ್ಲ. ನೀವು ಕೂಡ ಅದೇ ರೀತಿ ನೋಡ್ತಾ ಬೆಳೆದವರು. ಈಗ ಆಕಾಶವಾಣಿ ಒಳಗೆ ಬಂದು ಮಾತಾಡೋದು, ಕಾರ್ಯಕ್ರಮ ಕೊಡೋದು, ಈ ಒಂದು ಉತ್ಸಾಹ ಹೇಗೆ? ದಿಗ್ವಿಜಯ, ನೀವು ಹೇಳಿದ್ದು ಅಕ್ಷರಶಃ ಸತ್ಯ. ನಾವು ಇದೇ ರೂಟಲ್ಲಿ ಹೋಗ್ಬೇಕಾದ್ರೆ ಕಾಲೇಜ್ ಮರಿಮಲ ಪಾಸ್ಗೆ ಈ ಆಕಾಶವಾಣಿ ನೋಡಿ, ಯಾಕಂದರೆ ನಾನು ಓದಿದ್ದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸು. ಅದರಲ್ಲಿ ರೇಡಿಯೋ ಬಗ್ಗೆನೇ ನಮಗೆ ಒಂದು ಸಪ್ರೇಟ್ ಆದ ಒಂದು ಚಾಪ್ಟರ್ ಇತ್ತು. ಅದು ಓದಬೇಕಾದ್ರೆ ನಾನು ಅನ್ಕೋತಾ ಇದ್ದೆ, ಆಕಾಶವಾಣಿಗೆ ಬಂದು ನೋಡಿದ್ರೆ ನನಗೆ ರೇಡಿಯೋದ ಬಗ್ಗೆ ಪಾಠ ತಿಳ್ಕೊಳ್ಳೋಕೆ ಇನ್ನೂ ಹೆಚ್ಚು ಉಪಯುಕ್ತ ಆಗುತ್ತಲ್ಲ ಅಂತ ತಿಳ್ಕೊತಾ ಇದೆ. ಈಗ ಆಕಾಶವಾಣಿಯ ಒಂದು ಭಾಗವಾಗಿರೋದು ನನಗೆ ತುಂಬಾ ಸಂತೋಷ ನೀಡುತ್ತೆ ಅಂತ ಹೇಳಬೇಕಾಗುತ್ತೆ. ಹಾಗೆಯೇ ಆಕಾಶವಾಣಿ ಅನ್ನೋದು ಕೇವಲ ತಂತ್ರಜ್ಞಾನ ಮಾತ್ರ ಅಲ್ಲ, ಹಾಗೆಯೇ ಹ್ಯೂಮನ್ ರಿಸೋರ್ಸ್ ಅಂದ್ರೆ ಎಂತೆಂಥ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ ಅನ್ನೋದು ಕೂಡ ಇಲ್ಲಿ ಬಂದಾಗ ತಿಳಿಯುತ್ತೆ. ಕೇವಲ ತಂತ್ರಜ್ಞಾನ ಇದ್ರೆ ಮಾತ್ರ ಆಕಾಶವಾಣಿ ನಡೆಯೋದಲ್ಲ. ಸಂಪನ್ಮೂಲ ವ್ಯಕ್ತಿಗಳು ಯಾವ ರೀತಿ ಇದ್ದಾರೆ ಅಂತ ಹೇಳಿದ್ರೆ, ನಾಟಕ ವಿಭಾಗ ಇದೆ, ಜನಪದ ಕಾರ್ಯಕ್ರಮಗಳಿದೆ, ಕೃಷಿ ವಿಭಾಗ, ಆರೋಗ್ಯ ಕಾರ್ಯಕ್ರಮ ಎಲ್ಲ ಇರೋದ್ರಿಂದ ಯುವ ಕೇಳುಗರಿಗೆ ಇದು ಸೂಕ್ತವಾಗಿದೆ ಅಂತ ಹೇಳ್ತೇನೆ. ಓಕೆ, ಸಂತೋಷ ಕಾರ್ತಿಕ್. ಮೈಸೂರು ಆಕಾಶವಾಣಿಗೆ 90ರ ಸಂಭ್ರಮದಲ್ಲಿ ತಾವು ಕೂಡ ಪಾಲ್ಗೊಂಡು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಂಡ್ರಿ. ತಮ್ಮ ಅನಿಸಿಕೆ ಅಭಿಪ್ರಾಯ ಹಂಚ್ಕೊಂಡಿದ್ದು ಧನ್ಯವಾದಗಳು. ಥ್ಯಾಂಕ್ ಯು. ಕೇಳಿದರೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮ ಮುಗಿಸುವ ಸಮಯ ಬಂತು. ಈಗ ಕೊನೆಯದಾಗಿ ನನ್ನ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಮ್ಮ ಖಾಯಂ ಯುವ ಕೇಳುಗರಾದಂತಹ ಹರ್ಷಿತಾ ಅವರು. ಹರ್ಷಿತಾ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್, ನಮಸ್ತೆ. ಮೊದಲನೇದಾಗಿ ಆಕಾಶವಾಣಿಗೆ 90ನೇ ವರ್ಷದ ಶುಭಾಶಯಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ತಮಗೂ ಶುಭಾಶಯ. ಹಾ ಸರ್. ಓಕೆ ಹರ್ಷಿತಾ,
ತಾವು ಬೆಳಗ್ಗೆ ಆರಂಭವಾದಾಗಿಂದಿನಿಂದ ಕಾರ್ಯಕ್ರಮ ಮುಗಿಯೋವರೆಗೂ ಕೇಳ್ತೀರಿ. ಹೌದು ಸರ್, ಖಂಡಿತವಾಗ್ಲು. ಬೇಜಾರಾಗುತ್ತಾ ಆಗಲ್ವಾ? ಬೇಜಾರ್ ಖಂಡಿತ ಆಗೋದಿಲ್ಲ ಸರ್. ಯಾಕಾಗಿ ಅಂದ್ರೆ ನನಗೆ ಖುಷಿ ಇದೆ ಆಕಾಶವಾಣಿ ಕೇಳೋದ್ರಿಂದ. Okay, ನೀವು ಜ್ಞಾನವರ್ಧನೆ ಆಗುತ್ತೆ. ಎಲ್ಲಾ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತೀರಿ, ಮೆಸೇಜ್ ಕಳಿಸ್ತೀರಿ, ಹಾಗೆ ಫೋನ್ ಮಾಡ್ತೀರಿ. ನಮಗೆ ಬಹಳ ಸಂತೋಷ. ಯಾಕೆ ಅಂತಂದ್ರೆ ಅಷ್ಟು ಯುವಕರಿಗೆ ಅಷ್ಟು ಪೇಷನ್ಸ್ ಇಟ್ಕೊಂಡು ಕಾರ್ಯಕ್ರಮ ಕೇಳ್ತಾರಲ್ಲ ಅನ್ನೋದೇ ಒಂದು ಖುಷಿ. ಏನ್ ಹೇಳ್ತೀರಿ? ಹೌದು ಸರ್, ನಾವ್ ಅಷ್ಟು ಸಮಯನ ಆಕಾಶವಾಣಿ ಕೇಳೋದ್ರಲ್ಲಿ ವಿನಿಯೋಗಿಸಿರ್ತೀವಿ, ಅದು ಖುಷಿ ಇದೆ. ವಿನಿಯೋಗಿಸಿರ್ತೀವಿ ಅಂದ್ರೆ ನಮಗೆ ತುಂಬಾನೇ ಮಾಹಿತಿ ಸಿಗುತ್ತೆ ಸರ್. ಆಕಾಶವಾಣಿ ದೇಯೋದ್ದೇಶನೇ ಅದಲ್ವಾ, ಶಿಕ್ಷಣ, ಮಾಹಿತಿ, ಮನೋರಂಜನೆ. ಹಾಗಾಗಿ ನನ್ಗೆ ನೆನಪಿನ ಶಕ್ತಿ ಹೆಚ್ಚಾಗಿದೆ, ಸಮಯ ಪರಿಪಾಲನೆ ಮಾಡ್ತೀನಿ, ಮತ್ತೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತೀನಿ. ಇದೆಲ್ಲ ನನಗ್ ಸಾಧ್ಯ ಆಗಿದ್ದು ಆಕಾಶವಾಣಿ ಕೇಳೋದ್ರಿಂದ ಸರ್. ಓಕೆ, ನೀವು ನೋಡುವ ಹಾಗೆ ಆಕಾಶವಾಣಿ ಅಂದ್ರೆ ಬಹಳಷ್ಟು ವರ್ಷಗಳಿಂದ ನೀವು ರೇಡಿಯೋ ಕೇಳ್ತಾ ಇದೀರಿ ಅಂತ ಗೊತ್ತು. ಆದ್ರೆ ಮೊದಲಿನ ಆಕಾಶವಾಣಿಗೂ ಈಗಿನ ಆಕಾಶವಾಣಿಗೂ ಏನಾದ್ರು ವ್ಯತ್ಯಾಸವನ್ನ ಕಾಣ್ತೀರಾ? ಖಂಡಿತವಾಗ್ಲು ಸರ್. ಮೊದ್ಲಂದ್ರೆ ಮನೇಲಿರುವಾಗ ಅಥವಾ ಕರೆಂಟ್ ಇರುವಾಗ ಆ ತರ ಕೇಳ್ಬೋದಾಗಿತ್ತು. ಈಗ ಕೈಯಲ್ಲೊಂದು ಮೊಬೈಲ್ ಇದ್ರೆ ಎಲ್ ಬೇಕಾದ್ರೂ ಕೇಳ್ಬೋದು, ಆಪ್ ಡೌನ್ಲೋಡ್ ಮಾಡ್ಕೊಂಡು ವಿದೇಶಗಳಲ್ಲೂ ಕೇಳಬಹುದು ಅನ್ನೋದು ಇಂಪ್ರೂವ್ ಆಗಿದೆ. ಈಗ ತುಂಬಾನೇ ಖುಷಿ ಇದೆ ಸರ್. ನಾನು ಎಲ್ಲೋದ್ರೂ ನನ್ ಜೊತೆ ಆಕಾಶವಾಣಿ ಇರುತ್ತೆ, ಹಾಗಾಗಿ ಖುಷಿ ಆಗುತ್ತೆ ಸರ್ ನನ್ಗೆ. ಓಕೆ, ಅಂದ್ರೆ ತಂತ್ರಜ್ಞಾನ ಬೆಳೆದ ಹಾಗೆ ಕೂಡ ನಾವು ಕೂಡ ಅದ್ರ ಜೊತೆಗೆ ಕೂಡ್ಕೋಬೇಕು ಅನ್ನೋಂಥದ್ದು ಅಲ್ವಾ? ಹೌದು ಸರ್. ಈಗ ಎಲ್ಲಾ ರಂಗದಲ್ಲೂ ಕೂಡ ತಂತ್ರಜ್ಞಾನ ಬೆಳೀತಾ ಇದೆ, ರೇಡಿಯೋದ ರಂಗದಲ್ಲೂ ಕೂಡ ಬೆಳೆದಿದೆ. ನೀವು ಯಾವುದೇ ಪ್ರದೇಶದಲ್ಲಿ ಕೂತ್ಕೊಂಡು, ಯಾವುದೇ ಜಾಗದಲ್ಲಿ ಕೂತ್ಕೊಂಡು, ಮೈಸೂರು ಆಕಾಶವಾಣಿ ಆಗ್ಬೋದು, ಬೆಂಗಳೂರು ಆಕಾಶವಾಣಿ ಆಗ್ಬೋದು, ಕುಂತಲ್ಲೇ ಕೇಳಬಹುದು. ಹೌದು ಸರ್. ಮೊದಲೆಲ್ಲ ಆಂಟನಾ ಬಳಸಿ ಕೇಳಬೇಕಿತ್ತು, ಈಗ ಹಾಗಿಲ್ಲ. ಹೌದು ಸರ್. ಮತ್ತೆ ಈಗ ಗೇಮ್ ಶೋ ಬರ್ತಿದ್ಯಲ್ಲ, ಅದ್ರಲ್ಲೂ ಅಷ್ಟೇ. ಈಗ ಶ್ರವ್ಯ ಮಾಧ್ಯಮದಲ್ಲಿ ಆಟ ಆಡಿಸಿ ನಮ್ಮನ್ನ ಗೆಲ್ಸಿ ಅದು ಆಕಾಶವಾಣಿ ನೋಡೋದಕ್ಕೆ ಅವಕಾಶ ಮಾಡ್ಕೊಟ್ಟಿದ್ರಲ್ಲ, ಅದು ತುಂಬಾನೇ ಖುಷಿ ಆಗ್ತಿದೆ ನನ್ಗೆ. ಸೋಮವಾರ ಬಂತು ಅಂದ್ರೆ ಒಂದು ಉತ್ಸಾಹ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಅಂತ ಹೇಳಿ. ಅಲ್ಲ, ನಿಮ್ಗೆ ಸೋಮವಾರ ಅಂತಲ್ಲ, ವಾರ ಪೂರ್ತಿ ಉತ್ಸಾಹನೇ ನಿಮ್ಗೆ? ಹೌದು ಸರ್, ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಬೇಕು ಅಂತ ಅನ್ಸುತ್ತೆ. ಯಾವ್ದಾದ್ರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಲ್ಲ ಅಂದ್ರೆ ಇಡೀ ದಿನ ಖುಷಿನೇ ಇರೋದಿಲ್ಲ ನನ್ಗೆ, ಭಾಗವಹಿಸ್ಲಿಲ್ಲಲ್ಲಪ್ಪ ಅಂತ ಅನ್ಸುತ್ತೆ. ಓಕೆ, ನಿಮ್ಮಂತೆ ಹಲವಾರು ಯುವ ಕೇಳುಗರು, ರೇಡಿಯೋ ಕೇಳುಗರಿಗೆ ಏನ್ ಹೇಳಲಿಕ್ಕೆ ಬಯಸ್ರಿ ಕೊನೆಯದಾಗಿ? ರೇಡಿಯೋ ಕೇಳಿ ಅಂತ ಹೇಳೋದಿಕ್ ಇಷ್ಟಪಡ್ತೀನಿ ಸರ್. ಅಷ್ಟೇ? ರೇಡಿಯೋ ಕೇಳೋದು ಒಂದ್ ಒಳ್ಳೆ ಹವ್ಯಾಸ. ಹಾಗಾಗಿ ರೇಡಿಯೋ ಕೇಳಿ ಅಂತಾನೆ, ಜ್ಞಾನ ತಿಳ್ಕೊಳ್ಳಿ, ಸಾಮಾನ್ಯ ಜ್ಞಾನದ ಬಗ್ಗೆ, ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ, ಈ ಎಲ್ಲ ವಿಚಾರಗಳ ಬಗ್ಗೆ ರೇಡಿಯೋ ಮಾಹಿತಿ ನೀಡುತ್ತೆ, ತಿಳ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಬಹಳ ಸಂತೋಷ ಹರ್ಷಿತಾ ಅವರೇ. ನೀವು ನಮ್ಮ ಎಲ್ಲಾ ಕಾರ್ಯಕ್ರಮಗಳಿಗೆ ಪ್ರೀತಿಯಿಂದ ಸಂದೇಶ ಕಳಿಸೋದಾಗ್ಬೋದು, ಪ್ರೀತಿಯಿಂದ ಭಾಗವಹಿಸೋದಾಗ್ಬೋದು, ಬಹಳ ಸಂತೋಷ. ನಿಮ್ಮ ಪ್ರೀತಿ, ವಿಶ್ವಾಸ ಮೈಸೂರು ಆಕಾಶವಾಣಿ ಮೇಲೆ ಹಾಗೇ ಇರಲಿ ಅಂತ ಹೇಳ್ತಾ, ಇಷ್ಟೊತ್ತು ಮೈಸೂರು ಆಕಾಶವಾಣಿಗೆ 90ರ ಸಂಭ್ರಮದಲ್ಲಿ ತಾವು ಕೂಡ ಪಾಲ್ಗೊಂಡ್ರಿ. ತಮಗೆ ಧನ್ಯವಾದಗಳು, ನಮಸ್ಕಾರ. ಈ ಅವಕಾಶಕ್ಕಾಗಿ ನಿಮ್ಗೂ ಸಹ ಧನ್ಯವಾದಗಳು ಸರ್. ಕೆಳಗರೆ ಸಮಯ ಕೂಡ ಆಗ್ತಾ ಇದೆ, ಕಾರ್ಯಕ್ರಮ ಮುಗಿಸುವ ಸಮಯ ಆಗ್ತಾ ಇದೆ. ಮುಂದಿನ ಕಾರ್ಯಕ್ರಮದೊಂದಿಗೆ ಮೈಸೂರು ಆಕಾಶವಾಣಿಗೆ 90ರ ಸಂಭ್ರಮ ಮುಂದುವರಿಯುತ್ತಾ ಇರುತ್ತೆ. ನೀವು ಕಾರ್ಯಕ್ರಮ ಕೇಳ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಇದುವರೆಗೆ ಮೈಸೂರು ಆಕಾಶವಾಣಿಗೆ 90 ಯುವ ಕೇಳುಗರೊಂದಿಗೆ ಸಂವಾದ ಕೇಳಿದಿರಿ. ನಡೆಸಿಕೊಟ್ಟವರು ಬಿ ದಿಗ್ವಿಜಯ್.